ಆಸೆ ಅನ್ನೋದು ಮನುಷ್ಯನಿಗೆ ಬಹಳ ಕೆಟ್ಟದ್ದು. ಮನುಷ್ಯನ ಎಲ್ಲಿಗೆ ಓದು ಹೆಂಗೆ ಮುಟ್ಟಿಸ್ತೈತೆ ಅಂತ ಹೇಳಾಕ ಬರೋದಿಲ್ಲ. ಅದರೊಳಗೆ ದುರಾಸೆ ಇದ್ರಂತೂ ಮನುಷ್ಯನ ಸರ್ವನಾಶಕ್ಕೆ ಅದೇ ಕಾರಣ ಆಕತಿ. ಪರಮಾತ್ಮ ಬೇಡಿದ್ದು ಕೊಡ್ತಾನೆ, ಆದ್ರೆ ಒಂದು ಕಸಿತಾನೆ. ಒಬ್ಬೊಬ್ಬರ ಭಾಗ್ಯದೊಳಗೆ ಹಿಂಗೆ ಬರೆದಿರ್ತೈತಿ, ಇದ್ದದ್ದನ್ನ ಉಣ್ಣುವಂತಹ ನಸೀಬಿರೋದಿಲ್ಲ. ಒಬ್ಬೊಬ್ಬರ ಜೀವನದೊಳಗೆ ಹಿಂಗಾಗಿರ್ತೈತಲ್ಲ, ಅವಂದು ಒಂದು ಸಕ್ರಿ ಫ್ಯಾಕ್ಟ್ರಿನೇ ಇರ್ತೈತಿ. ಆದ್ರೆ ಏನ್ ಮಾಡ್ಬೇಕು, ಅವಂಗ ಸಕ್ರಿ ಬ್ಯಾನ್ ಇರ್ತೈತಿ, ಸಕ್ರಿ ತಿನ್ನಂಗಿಲ್ಲ. ಅವ ಮನ್ಯಾಗ ದೊಡ್ಡ ದೊಡ್ಡ ಸೋಫಾ ಸೆಟ್ ಇರ್ತಾವ, ಒಂದೊಂದು ಮೊಳ ಕುಸುದು ಒಳಗ್ ಕುಂದಿರ್ಬೇಕು, ಅಷ್ಟು ಮೆತ್ತನ ಸೋಫಾ ಸೆಟ್ ಹಾಕಿರ್ತಾರ. ಆದ್ರೆ ಅವ ಅದ್ರ ಮ್ಯಾಗ ಕುಂದ್ರಂಗಿಲ್ಲ, ಯಾಕಂದ್ರೆ ಅವಂಗ ಮೂಲ ವ್ಯಾಧಿ ಆಗಿರ್ತೈತಿ. ಮೂಲ ವ್ಯಾಧಿ ಐತಿ, ಸೋಫಾ ಸೆಟ್ಟಿನ ಮ್ಯಾಗ ಕುಂದ್ರಂಗಿಲ್ಲ. ಸಕ್ರಿ ಬ್ಯಾನ್ ಐತಿ, ಸಕ್ರಿ ಫ್ಯಾಕ್ಟ್ರಿ ಇದ್ರೂ ಸಕ್ರಿ ತಿನ್ನಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ಇದ್ದದ್ದನ್ನ ಉಣ್ಣುವಂತ ಭಾಗ್ಯ ಅದು ಬೇಕು, ಅಂತ ಭಾಗ್ಯ ಪಡ್ಕೊಂಡು ಬರಬೇಕು. ಲಕ್ಷ್ಮೇಶ್ವರದಿಂದ ಸಿಗ್ಲಿ ಮಾರ್ಗವಾಗಿ ಹೋಗೋ ಮುಂದೆ ಕನಕಾಪುರ ಅಂತ ಒಂದು ಊರೈತಿ. ಆ ಊರೊಳಗೆ ನಡೆದಂತ ಒಂದು ಘಟನಾದ ಪ್ರಸಂಗ ಹೇಳ್ತೀನಿ ಕೇಳ್ರಿ. ಕನಕಾಪುರ 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 ಅಂತ ಹೆಸರಿಗೂ ಊರದು. ಇವತ್ತಲ್ಲಿ ಯಾವ ಜನವಸತಿನೂ ಇಲ್ಲ, ಯಾವ ಮನಿನೂ ಇಲ್ಲ, ಅಲ್ಲಿ ಯಾರ್ಯಾರು ಇಲ್ಲ. ಒಂದು ದ್ಯಾಮವನ ಗುಡಿ ಮಾತ್ರ ಅಲ್ಲಿ ಐತಿ. ಹಂಗಾರ ಆ ಊರು ಯಾಕೆ ಹಾಳಾಗಿ ಹೋತು? ಆ ಊರಿಗೆ ಕನಕಾಪುರ ಅಂತ ಯಾಕೆ ಹೆಸರು ಬಂತು? ಮತ್ತು ಆ ಊರೊಳಗೆ ಹಿಂದಕ್ಕೆ ಮುತ್ತು ರತ್ನದ ವ್ಯಾಪಾರ ನಡೀತಿತ್ತು, ವಜ್ರ ವೈಡೂರ್ಯದ ವ್ಯಾಪಾರ ನಡೀತಿತ್ತು, ಬಂಗಾರದ ವ್ಯಾಪಾರ ನಡೀತಿತ್ತು. ಮುತ್ತಿನ ವ್ಯಾಪಾರಕ್ಕೆ ದೇಶದ ನಾನಾ ಕಡೆಯಿಂದ ಜನ ಆ ಊರಿಗೆ ನಡೆದು ಬರ್ತಿತ್ತು. ಅದು ನೋಡಿದ್ರೆ ಒಂದು ಸಣ್ಣ ಹಳ್ಳ ಹರಿತೈತಿ, ಹಳ್ಳದ ಮಗ್ಲನ ಹಳ್ಳಿ. ಅಂತ ಹಳ್ಳಿಯೊಳಗ ಆಗರ್ಭ ಶ್ರೀಮಂತ ಮನಿತನ ಒಂದು, ಅದೇ ಹಿರೇಮಠ. ಆ ಹಿರೇಮಠದ ಒಡೆಯರು, ಅವ್ರ ಹೆಸರು ಗಂಗಯ್ಯನವರು. ಹಿರೇಮಠ ಗಂಗಯ್ಯನವರು ಅಂತ ಊರಿಗಿಳಿದು ಯಾರ ಕೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಗೋಧಿ ಹುಗ್ಗಿಯ ಗಂಗಯ್ಯನವರು ಅಂದ್ರೆ ಥಟ್ನ ಹೇಳ್ತಾರೆ, ಇಲ್ಲೇ ಐತ್ ನೋಡ್ರಿ, ಎದುರಿಗೆ ಐತ್ ಮನಿ ಅಂತ ಯಾರಾದ್ರೆ ಹೇಳ್ತಿದ್ರು. ಊರಿನ ಸುತ್ತಮುತ್ತ ಹಸಿರು ಮೈ ಮುರಿಯೋದು, ಕಾಲಕ್ಕೆ ತಕ್ಕಂಗ ಮಳೆ ಆಗೋದು, ಎತ್ತ ಬೇಕತ್ತ ಬೆಳೆದು ಬಂದು ಬೀಳೋದು. ಹಿರೇಮಠದ ಮನಿತನ ಆಗರ್ಭ ಶ್ರೀಮಂತ ಮನಿತನ. ಒಬ್ಬನ ಮಗ ಗಂಗಯ್ಯ. ಗೋಧಿ ಹುಗ್ಗಿ ಅಂದ್ರೆ ಕೆಟ್ಟ ಜೀವ ಅದ್ರ ಮ್ಯಾಗ. ಇಷ್ಟು ಮಾಯೆ, ಇಷ್ಟು ಮೋಹ. ಮನೆಯೊಳಗ ನಿತ್ಯ ಪ್ರಸಾದ ಗೋಧಿ ಹುಗ್ಗಿನ ಆಗ್ಬೇಕು. ಮತ್ತ ಆ ಮನಿತನದೊಳಗೆ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಅನ್ನ ದಾನ ಮತ್ತು ದಾಸೋಹ. ಗಂಗಯ್ಯನವರ ಶಿವಪೂಜೆ ಅಂದ್ರನ ಅನ್ನ ದಾನ ಮತ್ತು ದಾಸೋಹ. ಆ ಊರಿಗೆ ಜನ ಯಾರ ಬರಲಿ, ಅವರ ಗಂಗಯ್ಯನವ್ರ ಮನೆಗೆ ಬರಬೇಕು. ಗಂಗಯ್ಯನವರ ಮನೆಯೊಳಗ ಅವ್ರಿಗೆಲ್ಲ ವ್ಯವಸ್ಥೆ ಆಗಬೇಕು. ಆ ಮನೆಯೊಳಗ ಅವರಿಗೆ ಅನ್ನ ಪ್ರಸಾದ ಆಗಬೇಕು. ಅನ್ನ ಪ್ರಸಾದ ಅಂದ್ರೆ ಬೇರೆದೆಲ್ಲ ಮಾಡಿರ್ತಾರೆ, ಆ ಮಾತದು ಎಲ್ಲ ಬೇರೆ. ಆದ್ರೆ ಗೋಧಿ ಹುಗ್ಗಿ ಪ್ರಸಾದ ಮಾತ್ರ ಇದ್ದದ್ದ. ಏನ ಸುಖ, ಊಟದ ಸುಖ. ಊಟ ಮಾಡೋದಕ್ಕೂ ಒಂದು ಸುಖ ಇರ್ತೈತಿ. ಈಗ ಬಟ್ಟೆ ಉಡೋದಕ್ಕೂ ಒಂದು ಪದ್ಧತಿ ಇರ್ತೈತಿ. ಪಂಚೆ ಉಟ್ಕೊಂಡು ಚಂದ ಕಚ್ಚಿ ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಗರಿ ಮಾಡ್ಕೊಂಡು ಹೊಂಟ ಅಂದ್ರೆ ಬರೀ ಅವ ಉಟ್ಟು ಪಂಜಿ ನೋಡ್ಬೇಕು ಅನಿಸ್ತೈತಿ. ಕೆಲವು ಮಂದಿ ಪಂಜಿ ಉಟ್ಕೊಳ್ಳೋದಿಲ್ಲ, ಸುಮ್ ಬರ ತಗೊಂಡು ಹಿಂದಕ್ಕೆ ಲಂಗ್ಟಾಗಿ ಸೀಸ್ಕೊಂಡು ಮ್ಯಾಕ ಅದನ್ನ ಏರಿಸಿ ಕಚ್ಚಿ ಹಾಕೊಂಡು ಹೊಂಟು ಬಿಟ್ಟಿರ್ತಾವ. ಏನೋ ಎಂತೂ ಒಂದು ಗೊತ್ತಾಗೋದಿಲ್ಲ. ಈ ಸೀರೆ ಉಡೋದ್ರೊಳಗೂ ಕೂಡ ಒಂದು ಪದ್ಧತಿ ಇರ್ತೈತಿ. ಕೆಲವು ಮಂದಿ ಹೆಣ್ಮಕ್ಳು ಸೀರೆ ಉಟ್ಕೊಂಡಿರೋದಲ್ಲ, ಸೀರೆ ಸುತ್ಕೊಂಡ್ಬಿಟ್ಟಿರ್ತಾರೆ. ಸೀರೆ ಸುತ್ತಕೊಳ್ಳೋದು ಬೇರೆ, ಸೀರೆ ಉಟ್ಕೊಳ್ಳೋದು ಬೇರೆ. ಚಂದಾಗಿ ನೀರಿಗೆ ಹೋದ ಸೀರೆ ಉಟ್ಕೊಂಡು ದಾರಿ ಹಿಡಿದಂಗೆ ಹೊಂಟ್ಲು ಅಂತಂದ್ರೆ ಬರೀ ಉಟ್ಟು ಸೀರೆ ನೋಡ್ಬೇಕು. ಹೆಣ್ಮಗಳು ಹೆಂಗಾರ ಯಾಕಿರ್ಲಿ, ಅಷ್ಟು ಚಂದ ಸೀರೆ ಉಡೋದಕ್ಕೆ ಒಂದು ಪದ್ಧತಿ ಇರ್ತದೆ. ಉಡುಗೆಯೊಳಗೆ ಹೆಂಗೆ ಇಂಥದ್ದೊಂದು ಪದ್ಧತಿ ಐತಿ, ಹಂಗೆ ಊಟದೊಳಗೂ ಒಂದು ಪದ್ಧತಿ ಇರ್ತೈತಿ. ಏನ ಗಂಗಯ್ಯನವರು ಊಟಕ್ಕೆ ಕುಂದ್ರಿ, ನಾ ನಿಮಗೆ ಹೇಳ್ತೀನಿ. ದೊಡ್ಡದೊಂದು ಅಡ್ಡಾಣಿಗೆ ಮ್ಯಾಗ ದೊಡ್ಡದೊಂದು ಕಂಚಿನ ಗಂಗಾಳ ತುಂಬ ಗೋಧಿ ಹುಗ್ಗಿ, ಒಂದು ಗಿಂಡಿ ತುಪ್ಪ, ಒಂದು ವಾಟೆ ಹಾಲು ಕಲಿಸಿಕೊಂಡು ಹವಣಸಿ ಹದ ಮಾಡಿ ಹೊಡ್ಯಾಕ ಹತ್ತಿ ಬಿಟ್ರ ಸೊರ್ರ ಅನ್ಕೊಂತ ಉಣ್ಣಾಕ ನಿಂತ್ರ ಗೋಧಿ ಹುಗ್ಗಿ ಮಣಕೈ ಗುಂಟ ಹಂಗೆ ತೆಳಗ ತಟ ಇಳಿತಿರ್ಬೇಕು. ಏನ ರುಚಿ ಅದು, ಏನು ಸಂಪದು. ಹಪ್ಪಳ ಶಾಂಡಿಗೆ ಕುರುಮ್ ಅನ್ಕೊಂತ ತಿಂತಿರ್ಬೇಕು. ಉಪ್ಪಿನಕಾಯಿ ತಗೊಂಡು ಬಿಟ್ರೆ ಚಪ್ ಅಂತ ಬಾಯಿ ಚಪ್ಪರಿಸಿದ್ರೆ ಮಗ್ಲ ಕುಂತವ್ರ ಬಾಯಾಗ ನೀರು ಬರ್ಬೇಕು. ಇದಕ್ಕಂತಾರ ಊಟದ ಸುಖ ಅಂತ ಹೇಳಿ. ಶಾವಿಗೆ ಮಾಡಿರ್ತಾರ ನೋಡ್ರಿ ಮನ್ಯಾಗ. ಶಾವಿಗೆ ತಗೊಂಡು ಉಣ್ಣ ಮುಂದೆ ಎದಿ ಮ್ಯಾಗ ಜೋರಾದಾರ ಇಳಿತಿರ್ತಾವ ಶಾವಿಗೆ. ಅವನು ಹಿಂಗ ಮಾಡ್ಕೊಂತ ಒಳಗೆ ನುಂಗುತ್ತಿರ್ತಾರ ಅವನು ಶಾವಿಗೆನ. ಹಂಗ ಹಳ್ಳಿ ಒಳಗೆ ಊಟದ್ದೊಂದು ಸುಖ ಇರ್ತೈತಿ. ಈಗ ಬಂದ ಊಟ ಅದು ಏನು ಕೈಲೇ ಮುಟ್ಟಂಗಿಲ್ಲ, ಏನಿಲ್ಲ.
ಅದು ತಗೊಂಡು ಸೂಜಿ ಚುಚ್ಚಿದಂಥ ಒಂದೊಂದು ಯಾವ್ಯಾವ ಮಾಡಿರ್ತಾರೆ ಅಂಥದ್ದೊಂದು ಫೋರ್ಕ್ ಕೈಯಾಗಿ ಹಿಡಿದು ಒಂದು ಚಮಚೆ ಹಿಡಿಯೋದು ಅದನ್ನು ಹೋಗಿ ಇಡೋದು ಅದನ್ನ ಮ್ಯಾಗ ಸೀಪ್ಕೊಳ್ಳೋದು. ಅಯ್ಯೋ ರುಚಿ ಅಂತಾರೆ ಅದಕ್ಕೆ. ಎಲ್ಲರ ಗೋಧಿ ಹುಗ್ಗಿ ಉಣ್ಣೋದು ಉಂಡ ಮ್ಯಾಗ ಬರೀ ಆ ಕೈ ನೆಕ್ಕಿದ್ರೆ ಆ ರುಚಿ 3 ತಿಂಗಳ ಅದ್ರ ವಾಸನೆ ಹೋಗಾಕಿಲ್ಲ. ಅಂಥ ಊಟ ನಮ್ಮ ಹಳ್ಳಿ ಜನರು ಊಟ. ಗೋಧಿ ಹುಗ್ಗಿ ಗಂಗಯ್ಯನವ್ರಿಗೆ ಗೋಧಿ ಹುಗ್ಗಿ ಪ್ರಸಾದ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಮತ್ತು ಗಂಗಯ್ಯನವರು ಶ್ರೀಮಂತರು, ಬಹಳ ಎತ್ತರದೊಳಗಿದ್ದವರು, ದೂರಕ್ಕೆ ದೂರ ಇದ್ದವರು ಅಂತಲ್ಲ, ಸಾಮಾನ್ಯರಿಗಿಂತ ಸಾಮಾನ್ಯರಾದಂಥ ಮನುಷ್ಯ. ಯಾರು ಕರಿತೀರಿ ಕರೆದವ್ರ ಮನೆಗೆ ಹೋಗೋರು. ಯಾರದ ಮನೆಯೊಳಗೆ ಹಬ್ಬ ಬರಲಿ ಹುಣಿವು ಬರಲಿ ಭಿನ್ನಾಯಿ ಕರೆದ್ರೆ ಅವ್ರ ಮನೆಗೆ ಬಂದು ಭಿನ್ನಾಯಿ ತೀರಿಸ್ಕೊಂಡು ಹೋಗೋರು. ಆದ್ರೆ ಅವ್ರದ್ದು ಏನು ಪದ್ಧತಿ ಅಂದರೆ ಅವರು ಯಾರ ಮನೆಗೆ ಹೋಗ್ಲಿ ಅವರು ಗೋಧಿ ಹುಗ್ಗಿನ ಮಾಡ್ಬೇಕು. ಅವ್ರ ಮನೆಯಾಗ ಗೋಧಿ ಹುಗ್ಗಿ ಪ್ರಸಾದನ ಆಗ್ಬೇಕು. ಅವರ ನಾಕಾಣೆ ದಕ್ಷಿಣ ಕೊಡವಲ್ರಕ್ಕ. ಗೋಧಿ ಹುಗ್ಗಿ ಗಂಗಯ್ಯನವರು ದೊಡ್ಡ ಶ್ರೀಮಂತರು, ತ್ವಾಟ ಪಟ್ಟಿ ಇದ್ದವರು, ಬೇಕಾದಷ್ಟು ಜಮೀನು ಇದ್ದವರು, ಮನ್ಯಾಗ ಬೆಳ್ಳಿ ಬಂಗಾರ ಅನ್ನೋದು ಕುಡಾ ಕಬ್ಬಣಾಗೈತಿ ಅಂದ್ರೂ ಸತ್ಯಕ್ಕ 4 ದಕ್ಷಿಣೆ ಕೊಟ್ರೆ ಅದನ್ನು ದೊಡ್ಡದು ಮಾಡಿ ತಗೊಂಡು ಬರೋರು. ಜಂಗಮರ ಧರ್ಮ ಅದನ್ನು ಎಂದಿಗೂ ಅವರು ಪಾಲಿಸ್ಕೊಂಡು ಬಂದವರು. ಊರೊಳಗೆ ಪುಣ್ಯ ಕಥೆ, ಪುಣ್ಯ ಶ್ರವಣ ತಾವು ಹಚ್ಚೋರು, ವಿದ್ವಾಂಸರನ್ನು ಕರೆಸೋರು, ಜನರಿಗೆ ತಿಳಿಸಿ ಹೇಳೋರು, ತಾವು ತಿಳ್ಕೊಳ್ಳೋರು. ಹಿಂಗೆ ಆ ಮನೆತನ ಅನ್ನೋದು ಅನ್ನದಾನಕ್ಕೆ ಹೆಸರಾಗಿಬಿಟ್ಟಿತ್ತು. ಯಾರೇ ಆ ಊರಿಗೆ ಬಂದರೂ ಕೂಡ ಗಂಗಯ್ಯನವ್ರನ್ನ ನೆನೆಸಿಕೊಂತಾನೆ ಬರ್ಬೇಕು. ಅದಕ್ಕೆ ಹಿರೇಮಠ ಗಂಗಯ್ಯನವರು ಅನ್ನೋದು ಹೋಗಿ ಗೋಧಿ ಹುಗ್ಗಿ ಗಂಗಯ್ಯನವರು, ಗೋಧಿ ಹುಗ್ಗಿ ಗಂಗಯ್ಯನವರು ಅಂತಾನೆ ಜನ ಅವ್ರನ್ನ ಕರಿತಿದ್ರು. ಕನಕಾಪುರ ಅಂದ ಕೂಡಲೇ ಗೋಧಿ ಹುಗ್ಗಿ ಅನ್ಬೇಕು ಹಿಂದಗುಂಟ. ಈಗ ಒಂದೊಂದು ಊರ ಹೆಸರು ನೆನೆಸ್ಕೊಂಡು ಬಿಟ್ಟ ಅದ್ರ ಜೊತೆಗೆ ಒಂದೊಂದು ನೆನಪಾಗಿ ಬಿಡ್ತಾವ. ಇಳಕಲ್ ಅನ್ನತ್ಲೆ ಸೀರೆ, ಗುಳೇದ ಗುಡ್ಡ, ಕುಬುಸ, ಬ್ಯಾಡಿಗೆ, ಒಣ ಮೆಣಸಿಕಾಯಿ, ಹಾವೇರಿ, ಯಾಲಕ್ಕಿ, ಒಂದಕ್ಕೊಂದು ತಳಕು ಅನಿಸುವಷ್ಟರ ಮಟ್ಟಿಗೆ ಅವು ಹೊಂದ್ಕೊಂಡು ಬಂದಾವ. ಹಂಗೆ ಕನಕಾಪುರ ಅನ್ನತ್ಲೇನ ಅಲ್ಲಿನ ಮುತ್ತು ರತ್ನ ವ್ಯಾಪಾರ ಅದೆಲ್ಲ ಗೌಣಾಗಿ ಗೋಧಿ ಹುಗ್ಗಿ ಅನ್ನತ್ಲೆ ಗಂಗಯ್ಯನವರು. ಕನಕಾಪುರ ಗೋಧಿ ಹುಗ್ಗಿ ಗಂಗಯ್ಯ ಗೋಧಿ ಹುಗ್ಗಿ ಗಂಗಯ್ಯ. ಇಂಥ ಆ ಮನೆತನ ಭಗವಂತ ಎಲ್ಲ ಕೊಟ್ಟ. ಗಂಗಯ್ಯನವರಿಗೆ ಅನುರೂಪಳಾದಂತಹ ಮಡದಿ ಗೌರಮ್ಮ. ಆ ಗೌರಮ್ಮ ರೂಪವತಿ, ಗುಣವತಿ, ಸುಶೀಲೆ, ಸಂಪನ್ನೆ, ಸಾಕ್ಷಾತ್ ಅನ್ನಪೂರ್ಣೆ ಆ ತಾಯಿ. ಬರೀ ಗಂಡ ಒಬ್ಬನ ಮನಸ್ಸು ಮಾಡಿ ಅನ್ನದಾನ ದಾಸೋಹ ನಡೆಸ್ಬೇಕು ಅಂದ್ರೆ ಆಗೋದಿಲ್ಲ. ಮನೆಯಾಗಿರುವಂತಹ ಮಡದಿಗೂ ಆ ಮನಸ್ಸು ಇರಬೇಕಾಕತಿ. ಗಂಡ ಹೆಂಡತಿ ಇಬ್ಬರದು ಮನಸ್ಸು ಒಂದೇ ಇದ್ರೆ ಅಂಥದ್ದನ್ನು ಮಾಡಕ್ಕಾಕತಿ. ಅಂತಹ ಅನ್ನಪೂರ್ಣೆ ಆ ತಾಯಿ. ಆದ್ರೆ ಅಂಥ ತಾಯಿಗೆ, ಅಂಥ ಗಂಗಯ್ಯನವರಿಗೆ ಪರಮಾತ್ಮ ಒಂದು ಕೊರಗಿಟ್ಟಿದ್ದ, ಎಲ್ಲ ಕೊಟ್ಟಿದ್ದ, ಒಂದು ಕೊರಗಿಟ್ಟಿದ್ದ, ಮಕ್ಕಳು ಇಲ್ಲ ಅನ್ನುವಂತಹ ನೋವಿಟ್ಟು ಬಿಟ್ಟಿದ್ದ. ಆ ಮನೆತನಕ್ಕೆ ಮಕ್ಕಳೇ ಇರಲಿಲ್ಲ. ಗೋಧಿ ಹುಗ್ಗಿ ಗಂಗಯ್ಯನವರು ಒಬ್ರ, ಅವ್ರ ಅಪ್ಪನೂ ಒಬ್ಬನ, ಅವ್ರ ಅಜ್ಜನೂ ಒಬ್ಬನ. ಆ ಮನೆತನಕ್ಕೆ ಅದು ಏನೋ ಒಬ್ಬೊಬ್ಬರ ಮಕ್ಕಳು. ಗಂಗಯ್ಯನವ್ರ ಪಾಲಿಗೆ ಅದು ಇಲ್ಲ. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಮಕ್ಕಳಾಗ್ಲಿಲ್ಲ ಅನ್ನುವಂಥ ನೋವು ಆ ತಾಯಿನ ಕಾಡ್ತಿತ್ತು. ತಾಯಿ ಗೌರಮ್ಮ ಬೇಡ್ಲಾರದ ದೇವರಿಲ್ಲ, ಸಿಕ್ಕ ದೇವರಿಗೆ ಬೇಡಿಕೊಂಡ್ಲು. ಕಣ್ಣೀರ ಅಭಿಷೇಕ ಮಾಡಿ ಆ ತಾಯಿ ನನಗೆ ಮಕ್ಕಳು ಕೊಡು ಅಂತ ದೇವರಿಗೆಲ್ಲ ಬೇಡಿಕೊಂಡ್ಲು. ಆದ್ರೆ ಏನ್ ಮಾಡಬೇಕು, ದೇವರಿಗೆ ಆಕೆ ಪ್ರಾರ್ಥನೆ ಕೇಳಲಿಲ್ಲ ಅಂತ ಕಾಣಿಸ್ತತಿ. ಆಕೆಗೆ ಮಕ್ಕಳಾಗ್ಲೇ ಇಲ್ಲ. ಆ ಊರಿನ ಅಧಿದೇವತೆ ದ್ಯಾಮವ್ವ ಊರು ಹೊರಗೆ ಗುಡಿ ಕಟ್ಕೊಂಡು ಕುಂತಾಳ. ಒಂದು ದಿನ ಆ ತಾಯಿ ಮುಂದೆ ಹೋಗಿ ಗೌರಮ್ಮ ಬೇಡ್ಕೊಂತಾಳ, ಪ್ರಾರ್ಥನಾ ಮಾಡ್ತಾಳ. ನಿನ್ನ ಮಗಳ ಕೊರಗ ಕೇಳಿಕೋ ದ್ಯಾಮವ್ವ, ನಿನ್ನ ಮಗಳ ಕೊರಗ ಕೇಳಿಕೋ ದ್ಯಾಮವ್ವ, ಕೇಳುವೆಯೋ ಇಲ್ಲವೋ ನೀನೇ ಹೇಳುವ, ಕೇಳುವೆಯೋ ಇಲ್ಲವೋ ನೀನೇ ಹೇಳುವ, ನಿನ್ನ ಮಗಳ ಕೊರಗ ಕೇಳಿಕೋ ದ್ಯಾಮವ್ವ, ನಿನ್ನ ಮಗಳ ಕೊರಗ ಕೇಳಿಕೋ ನನ್ನವ್ವ. ಮಕ್ಕಳ ಕೊಡು ತಾಯಿ ಮತ್ತೊಂದ ನಾನೊಲ್ಲೆ, ಮಕ್ಕಳ ಕೊಡು ತಾಯಿ ಮತ್ತೊಂದ ನಾನೊಲ್ಲೆ, 10 ಮಂದ್ಯಾಗ
ಹರಿ ನೀರ ತರುವಂಥ 10 ಮಂದ್ಯಾಗ ಹರಿ ನೀರ ತರುವಂಥ ಮುತ್ತೈದೆತನವ ಕೊಡುತ್ತಾಯಿ, ಮುತ್ತೈದೆತನವ ಕೊಡುತ್ತಾಯಿ. ನಿನ್ನ ಮಗಳ ಕೊರಗ ಕೇಳಿಕೋದ್ಯಾಮವ್ವ, ಕೇಳುವೆಯೋ ಇಲ್ಲವೋ ನೀನೇ ಹೇಳುವ. ನಿನ್ನ ಮಗಳ ಕೊರಗ ಕೇಳಿಕೋದ್ಯಾಮವ್ವ, ಕೇಳಿಕೋ ನನ್ನವ್ವ, ಕೇಳಿಕೋದ್ಯಾಮವ್ವ. ಪ್ರಾರ್ಥನೆ ಮಾಡ್ತಾಳ ಆ ತಾಯಿ, ಆದ್ರೆ ಕೇಳಬೇಕಲ್ಲದು. ವರ ಕೊಡೋ ದೇವರಿಗೆ ಅದು ಮನಸ್ಸು ಬರಬೇಕಲ್ಲ. ಗಿಡದ ಗುಂಪಿನ್ಯಾಗ ಗಿಳಿ ಹಿಂಡ ಆಡಿದಂಗ ಮನೆಯ ಅಂಗಳದಾಗ ಮಕ್ಕಳ ದಂಡ ಆಡಬೇಕು ಅನ್ನೋದು ಯಾವ ತಾಯಿಗಾದ್ರೂ ಇಚ್ಛಾ ಇರ್ತೈತಿ. ಹೆಣ್ಣು ತನ್ನ ಬದುಕಿನೊಳಗೆ ಬೇಡದು ಎರಡು, ಒಂದು ಮುತ್ತೈದೆ ಭಾಗ್ಯ, ಇನ್ನೊಂದು ಮಕ್ಕಳ ಭಾಗ್ಯ. ಅದಕ್ಕೆ ಗರಿತೊಬ್ಬಕ್ಕೆಂತಾಳ, ಅಂಗೈ ಒಳಗಿನ ಲಿಂಗ ಮೂರುತಿ ಸ್ವಾಮಿ ಮಂಗಳಾರುತಿ ಬೆಳಗಿ ನಾನೊಂದ ಬೇಡುವೆನ, ಮಾರಾಯರ ಮುಂದ ಮರಣವ, ಮಾರಾಯರ ಮುಂದ ಮರಣವ. ಗಂಡ ಗಟ್ಟಿರೋದ್ರಾಗ ಮುತ್ತೈದಾಗಿ ಸತ್ತು ಹೋಗಿ ಬಿಡ್ಬೇಕು ಅಂತಾಳ. ಮುತ್ತೈದತನ ಬೇಕು, ಮನಿ ಅಂಗಳದಾಗ ಆಡಾಕ ಮಕ್ಕಳ ಭಾಗ್ಯ ಬೇಕು. ಆದ್ರೆ ಏನ್ ಮಾಡ್ಬೇಕು, ಆ ಭಾಗ್ಯನೇ ಇಲ್ಲ. ಯಾವ ದೇವರಿಗೆ ಬೇಡಿಕೊಂಡ್ರು ಮಕ್ಕಳಾಗ್ಲಿಲ್ಲ, ಆ ತಾಯಿ ಕೊರಗು ದೂರ ಆಗ್ಲಿಲ್ಲ. ಬುದ್ಧಿ ಮತ್ತು ದೈವ ಇಬ್ರು ಒಂದ ತಾಯಿ ಮಕ್ಕಳು ಅಂತ ಹೇಳ್ತಾರೆ. ಒಂದ್ಸಲ ಒಂದು ಪ್ರಸಂಗ ಹಿಂಗಾತು. ನಿಂಗಪ್ಪ ಅಂತ ಒಬ್ಬ ಕಡುಬಡವ ಪಾಪ, ದಿನಾನ ಗುಡ್ಡಕ್ಕೆ ಹೋಗ್ಬೇಕು, ಕಟ್ಟಿಗೆ ಕಡಿಬೇಕು, ಕಟ್ಟಿಗೆ ಹೊರಿ ತಗೊಂಡ್ಬಂದು ಮಾರಾಟ ಮಾಡಿ ಬಂದು ದುಡ್ಡಿನೊಳಗೆ ಮನಿ ನಡೆಸ್ಬೇಕು. ಇಷ್ಟು ಕಷ್ಟ ಪಾಪ. ಬಿಸಿಲು ಅನ್ನಂಗಿಲ್ಲ, ಮಳಿ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ. ಬೆಳಗ್ ಹರಿದ್ರೆ ಕೈಯಾಗ ಕೊಡ್ಲಿ ಗುಡ್ಡದ ದಾರಿ. ಪಾಪ ಅವನ ಜೀವನಕ್ಕೆ ಇದಕ್ಕೆ ಹೊರತು ಬೇರೆ ದಾರಿನೇ ಇದ್ದಿದ್ದಿಲ್ಲ. ಇವನ ಕಷ್ಟ ನೋಡ್ಲಾರ್ದ ಒಂದು ದಿವಸ ಬುದ್ಧಿ ಮನುಷ್ಯನ ರೂಪ ತಾಳಿ ಅವಂಗ ಎದುರಾಗಿ ಬರ್ತಾನೆ. ಬಂದು, ಏನು ನಿಂಗಣ್ಣ ಎಷ್ಟು ಕಷ್ಟಪಡ್ತೀಯಲ್ಲಪ್ಪ ನೀನು, ಏನ್ ಮಾಡ್ಬೇಕ್ರಿ, ಕಷ್ಟಪಡ್ಲಿಲ್ಲ ಆಗೋದೇನೇ ಇಲ್ಲ, ನಾ ಏನ್ ಮಾಡ್ಲಿ. ನೋಡು, ನಂದು ಒಂದು ಕಂಠಹಾರ ಐತಿ, ಈಗ ತಗೋ ಇದನ್ನ ತಗೊಂಡು ಹೋಗಿ ಮಾರಾಟ ಮಾಡು. ಇದರಿಂದ ನಿನಗೆ ಬಹಳಷ್ಟು ದುಡ್ಡು ಬರ್ತೈತಿ. ಅದ್ರಾಗ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಒಂದು ಮನಿ ಕಟ್ಟಗೋ, ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮದ್ವೆ ಮಾಡ್ಕೊ, ಇನ್ನಷ್ಟು ದುಡ್ಡು ಯಾವುದ್ರ ಒಂದು ಉದ್ಯೋಗದಾಗ ತೊಡಿಸಿ ಸುಖವಾಗಿ ಬಾಳಪ್ಪ. ಕಟ್ಟಿಗೆ ಕಡೆ ಕೆಲಸ ನಾಳಿಂದ ಮಾಡಬೇಡ, ತಗೋ ಈ ಹಾರ ತಗೋ ಅಂತ ಕಂಠಿ ಹಾರ ಅವನ ಕೈಯಾಗ ಕೊಟ್ಟು ಆತ ಹೊರಟು ಹೋಗಿಬಿಟ್ಟ. ನಿಂಗಪ್ಪ ಬಹಳ ಖುಷಿಯಾಗಿ ಹಾರ ಹಿಡ್ಕೊಂಡು ದಾರಿ ಹಿಡಿದು ಬರ್ತಿದ್ದ. ಕೆಟ್ಟ ಬಿಸಿಲು ನೀರಡಿಕೆ ಆಗಿ ಬಿಟ್ಟಿತ್ತು. ಅತ್ತಾಗ ನೋಡ್ದ, ದಾರ್ಯಾಗ ಒಂದು ಬಾವಿ ಇತ್ತು, ನೀರರ ಕುಡಿಬೇಕು ಹಂಗಾರ ಅಂತ ಹೇಳಿ ಬಂದು ಬಾವಿ ದಂಡಿ ಮ್ಯಾಗ ಸರ ಇಟ್ಟು ನೀರು ಕುಡಿತಿದ್ದ. ಗಿಡದ ಮ್ಯಾಗ ಕುಂತದ ಒಂದು ಕಾಗಿ ಸರ್ರ ಅಂತ ಬಂದು ಭರ್ರ ಅಂತ ಸರ ಕಚ್ಕೊಂಡು ಹಾರಿ ಹೋಗ್ಬಿಡ್ತು ಪುರ್ರ ಅಂತ ಹೇಳಿ. ಮ್ಯಾಗ ಬಂದು ನೋಡ್ತಾನ, ಹಾರನ ಇಲ್ಲ, ಎಲ್ಲಿ ಹೋತು ಏನು ಒಂದೂ ತಿಳಿಲಿಲ್ಲ. ಆ ಕಾಗಿ ಆ ಸರ ತಗೊಂಡು ಹೋದದ್ದು ಅವ್ನು ಗೊತ್ತಾಗ್ಲಿಲ್ಲ. ಏನ್ ಮಾಡ್ಬೇಕು, ಕಟ್ಟಿಗೆ ಹೊರಗೆ ಇತ್ತು, ತಗೊಂಬಂದ ಮಾರಾಟ ಮಾಡ್ದ. ಮತ್ತ ಮರದಿವ್ಸ ಕೊಡ್ಲಿ ಹಿಡ್ಕೊಂಡು ಗುಡ್ಡಕ್ಕೆ ಹೊಂಟ. ಬುದ್ಧಿಗೆ ಆಶ್ಚರ್ಯ ಅನಿಸ್ತು. ನಿನ್ನೆರ ಇವಂಗನು ಬಂಗಾರದ ಸರ ಕೊಟ್ಟಿ ನಾನು ಮತ್ತೆ ಹೊಂಟನಲ್ಲಿವ. ನಿಂಗಪ್ಪ ಏನು ನಿನ್ನೆರ ಇನ್ನೂ ಬಂಗಾರದ ಸರ ಕೊಟ್ಟಿನಿ, ಮತ್ತೆ ಹೊಂಟಿಲ್ಲ ಕಟ್ಟಿಗೆ ಕಡಿಯಾಕ. ನೀನು ಕಟ್ಟಿಗೆ ಕಡಿಯಾಕ ಬರಬೇಡ ಅಂತ ಹೇಳಿದ್ದಿಲ್ಲ ನಿನಗ? ಹೌದ್ರಿ, ನೀವೆಲ್ಲ ಹೇಳಿದ್ರಿ, ಖರೆ ಏನ್ ಮಾಡ್ಲಿ, ಸರ ಕಳೆದು ಹೋಗಿಬಿಡ್ತು ನಂದು, ಹಿಂಗಾತು ಅಂತ ನಡೆದದ್ದೆಲ್ಲಾನು ಹೇಳಿಬಿಟ್ಟೆ. ಅವಾಗ ಬುದ್ಧಿ ಅಂದ, ಈಗ ನನ್ನಂತಕ್ಕೆ ಅಷ್ಟು ಬಂಗಾರದ ನಾಣ್ಯ ಅದಾವ ನೋಡು, ತಗೋ, ಜೋಪಾನ ಮಾಡಿ ಇಟ್ಕೋ, ಕಳ್ಕೋಬೇಡ, ತಗೊಂಡು ಹೋಗು, ಸುಖವಾಗಿ ಬಾಳು, ಕಟ್ಟಿಗೆ ಕಡೆ ಕೆಲ್ಸಕ್ಕೆ ಬರಬಾಣ ನೀನು ಅಂತ ಹೇಳ್ದ. ಮತ ಖುಷಿ ಆಗಿಬಿಡ್ತೇವ್ ನಿಂಗಪ್ಪ. ಏನ್ ಖುಷಿ ಅದು, ಒಳ್ಳೆ ಗಟ್ಟಿಗೆ ಇಟ್ಕೋಬೇಕು, ಕಳಿಬಾರ್ದು ನಾನು ಅಂತ ಹೇಳಿ ಎದೆ ಮಗಲ್ ಕಿಸೆದಾಗ ಇಟ್ಕೊಂಡ, ಹಿಂಗೆ ಕೈಲೇ ಹಿಂಗೆ ಹಿಡ್ಕೊಂಡು ಅದನ್ನ ಹಿಂಗೆ ಗಟ್ಟಿಗೆ ಎಲ್ಲಿ ಹೋಗಬಾರ್ದು ಅಂತ ಹೇಳಿ ಬಂದ. ಮತ್ತ ನೀರಡಿಕೆ ಅದ ಬಾವಿ, ನೀರು ಕುಡಿಬೇಕು ಅಂತ ಬಾವ್ಯಾಗ ಇಳಿದು ಬಾಗಿ ಹಿಂಗೆ ನೀರು ಕುಡಿತಿದ್ದ. ಆ ಜೇಬನ ದುಡ್ಡು ನೀರಾಗಿ ಬಿದ್ದು ಮುಳುಗಿ ಹೋಗಿಬಿಟ್ಟು. ಈ ಸೊಡದು ನೋಡ್ತಾನ, ಮುಳುಗಿ ನೋಡ್ತಾನ, ಏನು ನೋಡಿದ್ರು ಆ ದುಡ್ಡು ಏನು ಅವಂಗ ಸಿಗಲಿಲ್ಲ. ಮತ್ತ ಎಲ್ಲಿಗೆ ಬಂತವ ಸಂಗಾಯ ಅಂದ್ರೆ ಅಲ್ಲಿಗೆ ಬಂತು ಅನ್ನೋ ಹಂಗ ಕೈಯಾಗ ಕೊಡ್ಲಿ ಹಿಡ್ಕೊಂಡು ಮರದಿವ್ಸ ಮತ್ತು ಕಟ್ಟಿಗೆ ಕಡಿಯಾಕ ಹೊಂಟ. ಇವ ಬುದ್ಧಿಗೆ ಮತ್ತು ಆಶ್ಚರ್ಯ ಆಗಿಬಿಡ್ತಿ. ಇವ್ ಬುದ್ಧಿಗೆ ದೈತೆ ಇಲ್ಲಿ ಇವಂಗ ಅಂದವ, ಬುದ್ಧಿನ ಅಂದವ. ಇವಂಗ ಏನ್ ಹಿಂಗಪ್ಪ ಏನದ ಅನ್ಕೊಂತ ಹೊಂಟಿದ್ದ. ಇದ್ರಿಗೆ ಅವ್ರ ಅಣ್ಣ ದೈವ ಬಂದ. ಯಾಕಪ್ಪ ತಮ್ಮ ಏನೋ ನಿಂಗಪ್ಪನಿಂದ ಹೊಂಟಲ್ಲ ಮತ್ತ? ಹೌದು ಮಾರಾಯ, ನಿನ್ನೆಯಿಂದ ನೋಡ್ತಿಲ್ಲ ನಾನು, ಎಷ್ಟು ಅವಂಗೆ ಹೇಳ್ತೀನಿ, ಆದ್ರೂ ಮತ್ತು ಕೊಡ್ಲಿ ಹಿಡ್ಕೊಂಡು ಕಡಿಯಾಕ ಹೊಂಟಾನ. ನೋಡಪ್ಪ ಅವನ ನಶೀಬನ ಆಟ ಐತಿ ಅಂದ.
ನನ್ನ ಬಲ ಎಲ್ಲಿವರೆಗೂ ಅವಂಗ ಬರೋದಿಲ್ಲ, ನನ್ನ ದೃಷ್ಟಿ ಅವನ ಮ್ಯಾಗ ಬಿತ್ತಂದ್ರೆ ಅವನ ಕಥೆನೇ ಬೇರೆ ಆಕತಿ. ನೀ ಏನು ಮಾಡಿದ್ರೆ ಏನು ಆಗಕ್ಕೆ ಸಾಧ್ಯ ಇಲ್ಲ, ಸುಮ್ಮ ಹೋಗಿಬಿಡ ನೀನು. ಇಲ್ಲ, ಇದೊಂದ್ಸಲ ಸಹಾಯ ಮಾಡಿಬಿಡ್ತೀನಿ ನೋಡೋಣಂತ, ಆಮ್ಯಾಗ ಬೇಕಾರೆ ನಿನಗೆ ಹೇಳ್ತೀನಿ ನಾ ಏನನ್ನೋದು. ನಿನ್ನ ಇಷ್ಟ ಅಪ್ಪ ಹಂಗಾರ. ಮತ್ತೆ ಬಂದ, ಏನಿಂಗಪ್ಪ ನಿಲ್ಲು ಮಾರಾಯ ಅನ್ಕೊಂತ ಬಂದ. ಯಪ್ಪ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ನಾನು ಕಷ್ಟಪಡಬಾರ್ದು ಅಂತ ನೀವು ಎಷ್ಟು ಪ್ರಯತ್ನ ಮಾಡಿದ್ರಿ, ಆದ್ರೆ ನನ್ನ ನಸೀಬದಾಗದು ಇಲ್ಲ. ಹಗಲೇ ನಿಮ್ಮನ್ನ ನಾ ಬೇಡೋದು ಬೇಡ, ನೀವು ಕೊಡೋದು ಬೇಡ. ನನಗೆ ಈ ಕಟ್ಟಿಗಿನ ಗತಿ, ನನಗೆ ಈ ಕೊಡ್ಲಿನ ಗತಿ, ನಾ ಬರ್ತೀನಿ ರೀ ಅಪ್ಪ ಅಂತ ಹೊಂಟಿದ್ದ. ಹಂಗಲ್ಲೋ ನಿಂತರ ನಿಂದ್ರಿಲ್ಲೇ, ನಿನಗೆ ನಾ ಬಂಗಾರದ ಸರ ಕೊಟ್ಟೆ, ಅವು ನಿನಗೆ ಹಂಗಾದವು. ಈ ಸರಿ ಹಂಗಲ್ಲ, ತಗೋ ಈ ಮಡಿಕೆ ಐತ್ ನೋಡಿ, ಈ ಗಡಿಗೆ ಇದ್ರ ತುಂಬ ರೂಪಾಯಿನ ಅದಾವು, ಸೀದಾ ಅಂಗಡಿ ತಗೊಂಡು ಹೋಗು, ನಿನಗೇನು ಬೇಕು ಅವನು ತಗೋ ಅಂತೆ, ಗಟ್ಟೆ ಹಿಡ್ಕೊಂಡು ಹೋಗು, ಯಾರಿಗೆ ಕೊಡಕ್ಕೆ ಹೋಗ್ಬೇಡ ಅಂತ ಹೇಳಿ ಒಂದು ಮಡಿಕೆ ತುಂಬ ನಾಣ್ಯ ತುಂಬಿ ಕೊಟ್ಟ. ಅವಂಗಳು ಖುಷಿ ಆಗಿಬಿಡ್ತು. ಆ ಮಡಿಕೆ ಹಿಡ್ಕೊಂಡು ಮನೆಗೆ ಬಂದ. ಆ ಮಡಿಕೆ ಹಿಡ್ಕೊಂಡು ಮನೆಗೆ ಬಂದು ಗುಡ್ಸಲ್ದಾಗ ಒಳಗಿಟ್ಟು ಸ್ನಾನಕ್ಕೆ ನೀರು ಬೇಕು ಅಂತ ಹೇಳಿ ಕೊಡ ತಗೊಂಡು ಬಾವಿಗೆ ನೀರು ತರಕ್ಕೆ ಹೋದೆ. ಮಗ್ಗಲನ ಮನೆ ಮುದುಕಿ ಬೀಗರು ಬಂದುಬಿಟ್ಟಿದ್ರು. ಅನ್ನ ಮಾಡಕ್ಕೆ ಒಂದು ದೊಡ್ಡ ಮಡಿಕೆ ಬೇಕಾಗಿತ್ತು, ಆಕೆ ಮನ್ಯಾಗ ಇದ್ದಿದ್ದಿಲ್ಲ. ನಿಂಗಪ್ಪನಾರ ಕೇಳ್ಬೇಕು ಹಂಗಾರ ಅಂತ ಹೇಳಿ ಬಂದು ನೋಡ್ತಾಳೆ, ನಿಂಗಪ್ಪ ಇದ್ದಿದ್ದಿಲ್ಲ. ನೋಡಿಲ್ಲ, ಒಂದು ಹೊಸ ಮಡಿಕೆನೇ ಇತ್ತು. ಇಲ್ಲೇ ಇಟ್ಟಾನಾಳ ಅನ್ಕೊಂತ ಅದನ್ನ ಹೊತ್ಕೊಂಡು ಹೋಗಿಬಿಟ್ಲಕ್ಕಿ. ನೀರಿಗಿರು ತುಂಬಿರ್ಬೇಕು, ಇರಬೇಕು ಅಂತ ಕಲ್ಪನಾ ಕತ್ತಲ್ದಾಗ ಇಟ್ಟದ್ದ ಬಡ ತೊಗೊಂಡು ಹೋಗಿಬಿಟ್ಲು. ಇವ ನೀರು ತಗೊಂಡು ಹೊಳೆ ಬಂದು ನೋಡ್ತಾನ, ಆ ಮಡಿಕೆನ ಅಲ್ಲಿಲ್ಲ. ಮತ್ತ ಯಥಾವತ್ತು ಮರುದಿವ್ಸ ಕೊಡ್ಲಿ ಹಿಡ್ಕೊಂಡು ಕಟ್ಟಿಗೆ ಕಡೆಗೆ ಹೊಂಟ. ಬುದ್ಧಿ ಅಂದ, ಏನಿದು ಪರಿಸ್ಥಿತಿ ಅಂದವ ಅನ್ನೋದ್ರಾಗ ದೈವ ಎದುರಿಗೆ ಬಂದ. ತಮ್ಮ ನಿಲ್ಲ ಅಂತ ನೋಡಿ, ಇನ್ನು ನೀ ಹಿಂದಕ್ಕೆ ಸರದು ಬಡಿ, ನನ್ನ ಬಲ ನೋಡಿನಿ ಹೆಂಗೈತೆ, ನನ್ನ ದೃಷ್ಟಿ ಅವನ ಮ್ಯಾಗ ಬಿತ್ತು ಅಂದ್ರೆ ಹೆಂಗಾಕತಿ, ಇನ್ನು ಮ್ಯಾಗ ನಿಂತು ನೋಡಿಬಿಡು ಸುಮ್ಮನೆ, ನಾ ಹೆಂಗೆ ಆಟ ಆಡಿಸ್ತೀನಿ ನೋಡಿ ನಾನು. ಏನಿಂಗಪ್ಪ ನಿಲ್ಲಲ್ಲಿ ಅಂತ. ಅಷ್ಟೊತ್ತಲೆ ಅಲ್ಲಿ ಇಲ್ಲಿ ಆರಿಸಿದ ಕಟ್ಟಿಗೆ ಒಂದು ಹೊರಿ ಮಾಡ್ಕೊಂಡು ಅವ ನಿಂತಿದ್ದ. ಏನಿದು ಕಟ್ಟಿಗೆ ಮಾರೋದನ ಅಂತ. ಹೌದ್ರಿ, ಮತ್ತು ಮಾರಾಕ ತಗೊಂಡು ಹೊಂಟೀನಿ ಅಂತ. ತಗೋ, ನಾನಂತೆ 12 ಅಣೆ ಅದಾವ ನೋಡು, ಕೊಟ್ಬಿಡು ಈ ಹೊರಿ ನನಗೆ, ನಾ ತಗೊಂತೀನಿ ಅಂತ. ನೋಡು, ಒಂದು 4 ಅಣೆ ಕೊಟ್ಟು ಉಪ್ಪು ಖಾರ ತಗೋ, ಒಂದು 4 ಅಣೆ ಕಾಯಿಪಲ್ಯ ತಗೋ, ಒಂದು 4 ಅಣೆದು ಅಕ್ಕಿ ತಗೋ, ಹೋಗಿ ಸುಖವಾಗಿ ಊಟ ಮಾಡ್ಕೊಂಡು ಮಲಗ ಮನ್ಯಾಗ ಅಂತ ಹೇಳಿದೆ. ಇವ ಬಂದು ಏನು ಮಾಡ್ದ, 12 ಅಣೆನೂ ಖರ್ಚು ಮಾಡಲಿಲ್ಲ. ಇವ 10 ಅಣೆದಾಗ ತನಗೇನು ಬೇಕೆಲ್ಲ ಕೊಂಡ. 2 ಅಣೆ ಉಳಿದದ್ದು. ಆ 2 ಅಣೆ ಕೊಟ್ಟು ಮೀನಾ ತಿನ್ನ ಆಸೆ ಆಗಿತ್ತು, ಮೀನಾ ತಗೊಂಡು ಮನೆಗೆ ಬಂದ. ಇನ್ನು ಮೀನಾ ಸುಡಬೇಕಲ್ಲ, ಮೀನಾ ಸುಡಕ್ಕೆ ಕಟ್ಟಿಗೆ ಮನೆ ಇದ್ರಿಗಿನ ಗಿಡ ಹತ್ತಿ ಮ್ಯಾಗ ಒಣಗಿದು ಟೊಂಗಿ ಮುರ್ಕೋಬೇಕು ಹಂಗಾರ ಅಂಥೇಳಿ ಬರ ಗಿಡ ಹತ್ತಿ ಮ್ಯಾಗ ಹೊಕ್ಕಾನ. ಅದು ಏನ ಹಾರ ಕಾಗಿ ಕಚ್ಕೊಂಡು ಹೋಗ್ಬಿಟ್ಟಿತ್ತು, ಅದ ತಂದು ಆ ಗಿಡದ ಹರಿ ಮ್ಯಾಗ ಹಾಕಿ ಹೋಗಿಬಿಟ್ಟಿತ್ತು. ಅದು ಗಿಡದ ತುದ್ಯಾಗ ಜೋತಾಡಕತ್ತಿತ್ತು, ಕಂಟಿ ಹಾರದು. ಅಯ್ಯೋ ನನ್ನ ಸರ ಇಲ್ಲೇ ಐತಿದು ಅಂತೇಳಿ ಗಬಗ್ರ ಕಸ್ಕೊಂಡದನ್ ಹಿಂಗೆ ಯಾರದ ಕೈಯಾಗ ಬಂತ ಕೊಳ್ಳ ಹಾಕೊಂಡ ಗಿಡ ಬಿಡ್ತೇವೆ. ಗಿಡದ ಬಂದು ಇಷ್ಟು ಖುಷಿ ಆಗಿಬಿಟ್ಟಿತ್ತು ಅವಂಗ. ಸಿಕ್ತು ನನಗೆ, ನನ್ನ ಹಾರ ಸಿಕ್ತು ನನಗೆ ಅಂತಿದ್ದ. ಮಗ್ಗಲ ಮನೆ ಮುದುಕಿ ಆ ಮಡಿಕೆ ಹಿಡ್ಕೊಂಡ ಬಂದು, ಹಿಂಗಪ್ಪ ಏನಂತ ಮನುಷ್ಯ ನೀನು, ಹೇಳ್ಬಾರ್ದನಪ್ಪ ನೀನು, ಇದ್ರಾಗ ರೊಕ್ಕ ಹಾಕಿಟ್ಟಿದಿ, ನನಗೇನು ಗೊತ್ತು ಹಿಂಗ ಅಂತ ತಗೊಂಡು ಹೋದ್ನಿ. ಮನೆಗೆ ಹೋದ್ಮೇಲೆ ನೋಡಿನಪ್ಪ, ಮಂದಿ ಬಂದಿತ್ತು, ಮಂದಿ ಮುಂದೆ ಎಲ್ಲಿ ಪಡಿಪಾಟ್ಲೆ ಅಂತ ಹೇಳಿ ಮುಚ್ಚಿ ಇಟ್ಟಿದ್ನಿತ್ತಮ್ಮ. ಮತ್ತು ನೀನು ಎಲ್ಲೇ ಹೋಗಿಬಿಟ್ಟಿದ್ದೆಪ್ಪ, ಮನ್ಯಾಗ ಇದ್ದಿಲ್ಲ, ಅದಕ್ಕೆ ತಗೊಂಡು ಬಂದಿನಪ್ಪ. ನೀ ಎಷ್ಟು ರೊಕ್ಕ ಇಟ್ಟಿದ್ದಿ ಏನು ನೋಡು, ಎಣಿಸ್ಕೊಂಡು ಬಿಡಪ್ಪ, ನಾ ಏನು ಒಂದು ಏನೇನು ಮುಟ್ಟಿಲ್ಲ ನೋಡಿ, ನಿಂದು ಒಂದು ದುಡ್ಡು ಮುಟ್ಟಿಲ್ಲ, ನಾನು ತಗೋ ಇವನ್ನ ಅಂತ ಕೊಟ್ಲು. ಖುಷಿನೋ ಖುಷಿ. ಅಷ್ಟರೊಳಗೆ ಇವ ಮತ್ತೆ ಕುಡಿಯಾಕ ನೀರು ಬೇಕಲ್ಲ, ನೀರು ತರಬೇಕು ಅಂತ ಬಾವಿಗೆ ಹೋದ. ಕೊಡ ತುಂಬ್ಕೊಂಬಂದು ಹರಿವಿಗೆ ಶುರುವಾಗಿ ಹೊಕ್ಕಾನ. ಬಾವ್ಯಾಗ ಬಿದ್ದು ಬಂಗಾರದ ನಾಣ್ಯ ಬಂದು ಹರಿವ್ಯಾಗ ಬಿದ್ವು. ಏನೋ ಒಂದು ನಶೀಬ ಅಂತೀರಿ. ಕಳೆದು ಹೋದ ಹಾರ ಸಿಕ್ತು, ಕಳೆದು ಹೋದ ದುಡ್ಡು ಸಿಕ್ಕು, ಕಳೆದು ಹೋದದ್ದು ನಾಣ್ಯ ಸಿಕ್ಕು. ಅದರೊಳಗೆ ಎಲ್ಲಾನು ಮಾರಿ ಸಾಕಷ್ಟು ರೊಕ್ಕ ಮಾಡ್ಕೊಂಡ, ಚಲೋದೊಂದು ಮನೆ ಕಟ್ಟಿಸ್ಕೊಂಡ. ಅಂಥ ಚಲೋ ಮನೆ ಕಟ್ಸ್ಕೊಂಡಾನ. ಒಬ್ಬನ ಮಗ, ಮತ್ತು ಇನ್ನೇನು ಕೇಳ್ಬೇಕು. ಹೌದು ಅನ್ನೋ ಮನೆತನದವ್ರು ಕನ್ಯಾ ಕೊಟ್ಟು ಮದುವೆ ಮಾಡಿದ್ರು. ಆಕಿನ ಒಬ್ಬಕ್ಕೆ ಮಗಳ, ಹೆಂಡತಿ ಆಸ್ತಿನೂ ಸಿಕ್ತು, ತನಗೆ ಮಾರಿದ ದುಡ್ಡು ಸಿಕ್ತು. ಇಷ್ಟು ಸುಖವಾಗಿದ್ದ, ಎಷ್ಟೋ ಕಾಲದವರೆಗೆ ಅತ್ಯಂತ ಸುಖವಾಗಿ ಅವ ಬಾಳೆ ಮಾಡಿದ. ಆವಾಗ ದೈವ ಬುದ್ಧಿ ಕರೆದು ಅವನ ಮನೆ ಮುಂದೆ ನಿಲ್ಲಿಸಿ ಹೇಳ್ತು, ಇದು ಮನೆ ಯಾರದು ಗೊತ್ತು ಹಿಡಿತೀಯ ನೀನು ಅಂದ. ಇಲ್ಲಿ ಮನೆ ಇದ್ದಿಲ್ಲೋಪ, ಒಂದು ಗುಡಿಸಲು ಮಾತ್ರ ಇತ್ತು ನಿಂಗಪ್ಪೊಂದು, ಮನೆ ಯಾರ್ದ ನನಗೆ ಗೊತ್ತಿಲ್ಲ ಬಿಡೋ ಅಂತ. ಮನೆ ನಂದದ ಅಂತದ ದೈವ. ನನ್ನ ದೃಷ್ಟಿ ಯಾವಾಗ ಬಿತ್ತು, ಗುಡಿಸಲು ಹೋಗಿ ಇಂಥ ಅರಮನೆ ಆಗೈತೆ ನೋಡು. ದೈವ ಬಲ. ನನ್ನ ದೃಷ್ಟಿ ಮನುಷ್ಯಾಗ ಬಿದ್ರನ ಹೌದು ಅಲ್ಲ, ಇಲ್ಲ ಅಂದ್ರೆ ಅವನು ಪಕ್ಕೆಲಬ ಮುರಿದೋಗದು ಬಿಡ್ತೀನಿ ನಾನು ಅಂತ ದೈವ. ಹಿಂಗ ಬುದ್ಧಿ ಮತ್ತು ದೈವ ಇಬ್ರು ಅಣ್ಣ ತಮ್ಮ ಅಂತ ಕರೀತಾರೆ, ಒಂದ ತಾಯಿ ಮಕ್ಕಳು ಅಂತಾರೆ. ಮನುಷ್ಯಾಗ ಏನೇ ಎಲ್ಲ ಇದ್ರೂ ಕೂಡ ದೈವ ಬಲ ಮಾತ್ರ ಬೇಕು. ಅವನು ಏನೇ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನಕ್ಕೆ ದೈವ ಬಲ ಒಂದು ಎತ್ತು ಬಿಟ್ಟಂದ್ರೆ ಅವನು ಹಿಡಿಯಾರ ಯಾರು ಇರೋದಲ್ಲ.
ಆದ್ರೆ ಏನ್ ಮಾಡ್ಬೇಕು? ಗೋಧಿ ಹುಗ್ಗಿ ಗಂಗಯ್ಯನವರ ದೈವದೊಳಗ ಮಕ್ಕಳನ್ನು ಪಡೆಯುವಂತ ಭಾಗ್ಯನೇ ಇರಲಿಲ್ಲ. ಆ ಮನೆತನದ ಭವ್ಯ ಪರಂಪರೆ ನಿತ್ಯ ನಡಿಬೇಕಾದಂತಹ ಅನ್ನ ದಾಸೋಹ ಮುಂದುವರಿಸಿಕೊಂಡು ಹೋಗೋರು ಯಾರು? ಈ ಸಂತಾನ ಇಲ್ಲಿಗೆ ನಿಲ್ಲಬಾರದು, ಇದು ಮುಂದುವರಿಬೇಕು ಅಂತ ಹೇಳಿ ಗೌರಮ್ಮ ಒಂದು ದಿನ ಗಂಡನ ಕರೆದು ಒಂದು ಸಲಹೆ ಮಾಡಿದ್ರು. ನನಗಂತೂ ಮಕ್ಕಳಾಗೋದಿಲ್ಲ, ನನ್ನಿಂದ ಈ ಮನೆತನ ಇಲ್ಲಿಗೆ ನಿಲ್ಲಬಾರದು. ಅದಕ್ಕೆ ನಾ ಹಿಂಗ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ, ನೀವು ಇನ್ನೊಂದು ಮದುವೆ ಆಗ್ರಿ ಅಂದ್ಲು ಗಂಡ. ಶಿಡ್ಲು ಹೊಡೆದಂಗ ಆತ ಗಂಗಯ್ಯನವ್ರಿಗೆ. ಎಂಥ ಗುಣವಂತಿ, ಎಂಥ ಸುಶೀಲೆ, ಅಂತ ಹೆಂಡತಿ ಇರಕ್ಕಾಗ್ಲಿ ಅಂತಾಕೆ ಬಿಟ್ಟು ಮತ್ತೊಂದು ಮದುವೆ ಆಗೋದು ಅಂತಂದ್ರೆ ದೇವ್ರ ಮೆಚ್ಚತಾನ. ಇದಕ್ಕೆ ಗಂಗಯ್ಯನವ್ರು ಒಪ್ಪಲಿಲ್ಲ, ಗೌರಮ್ಮ ಕೇಳಲಿಲ್ಲ. ಇದು ಗಂಗಯ್ಯನವ್ರಿಗೆ ಒಂದು ಸಮಸ್ಯೆ ಆಯ್ತು. ಒಬ್ಬೊಬ್ಬರಿಗೆ ಒಂದ ಸಮಸ್ಯೆ ಇರ್ತೈತಿ, ಒಬ್ಬೊಬ್ಬರಿಗೆ ಎರಡು ಸಮಸ್ಯೆ ಇರ್ತಾವ. ಇರ್ಭದ್ರಯ್ಯ ತಬಲಾಜಿ ತಬಲಾ ಬಾರ್ಸವ, ಅಕ್ಕನ ಮನ್ಯಾಗ ಊಟ, ಆಕಿನೂ ಮಗಳು ಕೊಟ್ಟು ಕಿಚ್ಚಿಗೆ ಮನ್ಯಾಗ ಇಟ್ಕೊಂಡು ಕೂಳ ಹಾಕ್ತಿದ್ಲು. ಅಕ್ಕನ ಮನ್ಯಾಗ ಊಟ ಮಾಡವ, ಬಂದು ಡಾಕ್ಟರ್ ವಣಿಕಿಯವ್ರ ಅಂತ್ಯಾಗ ತಬಲಾ ಬಾರ್ಸವ. ಅವ್ರು ಡಾಕ್ಟರ್ ಆದ್ರೂ ಆ ಟೈಮ್ನ್ಯಾಗ ಅಷ್ಟೇ ಡಾಕ್ಟರ್ಕಿ ಮಾಡ್ಬೇಕು, ಉಳಿದ ಹೊತ್ನ್ಯಾಗ ಸಂಗೀತ ಆರಾಧನೆ ಮಾಡ್ಬೇಕು. ಅವ್ರಿಗೆ ಚಲೋ ಜೊತೆ ಕೂಡಿಬಿಟ್ಟಿತ್ತದ. ಒಂದ್ ದಿವ್ಸ ಇರ್ಭದ್ರಯ್ಯನ ಮಹಾವ ಕರೆದೇನಂದ, ಅಲ್ಲಲ್ಲೇ ತಮ್ಮ, ನೀ ಹಿಂಗೆ ತಬಲಾ ಬಾರಿಸ್ಕೊಂತ ಹೊಂಟ್ರಿ ಹೆಂಗ? ನೀನು ಹೊಟ್ಟೆ ಹೆಂಗೆ ತುಂಬಬೇಕು? ಈಗೇನ ಮಗಳು ಸಣ್ಣಕ್ಕೆದಳ, ನಾವು ಗಟ್ಟಿದ್ದೀವಿ, ದುಡ್ದು ಹಾಕ್ತೀವಿ ಪಾಡ. ನಾಳೆ ನಮ್ಮ ಉಪ್ಪಿನ ಕಾಲಕ್ಕೆ ನೀನು ನಮ್ಮನ್ನು ಸಲಹಬೇಕು, ನಮ್ಮನ್ನು ಸಾಕ್ಬೇಕು, ನಿನಗೂ ಹೆಂಡ್ರು ಮಕ್ಕಳು, ಸಂಸಾರ ದೊಡ್ಡವಾಗೋದು. ನೀ ತಬಲಾ ಬಾರಿಸ್ಕೊಂತ ಹೊಂಟಿ ಅಂತಂದ್ರೆ ಮಂತೆ ನಡೆಸೋದು ಹೆಂಗ್ಲೇ? ಮತ್ತು ನನಗೇನು ಮಾಡಂದೆ ಮಾವ ಅಂತಂದ. ಅಲ್ಲೋ, ಒಣಕಿ ಡಾಕ್ಟರ್ ಅಂತೇಕ್ ಹೊಕ್ಕಿದೆ, ಅವ್ರಂತ್ಯಾಕೆ ಒಂದು ಕಂಪೌಂಡ್ರಿಕೆ ಮಾಡು. ಇಲ್ಲ ಅಂತಂದ್ರೆ ಅವರು ಆ ಜಮ್ ಗ್ರಾನೈಟ್ ಕಂಪ್ನ್ಯಾಗ ಮೆಡಿಕಲ್ ಆಫೀಸರ್ ಅದಾರ, ಅವ್ರಿಗೆ ಕೇಳಿದ್ನಿಲ್ಲ ಅಂತಂದ್ರೆ ಅವ್ರ ಸಾಹೇಬ್ರಿಗೆ ಹೇಳಿ ನಿನಗೊಂದು ನೌಕರಿ ಕೊಡ್ಸಕ್ಕಿಲ್ಲನ, ಹೋಗು ಒಂದು ನೌಕರಿ ಕೊಡಿಸನ್. ನಾನು ನಶಿನಾಗೆದ್ದು ಡಾಕ್ಟ್ರಿಗೆ ಹಾಡು ಪ್ರಾಕ್ಟೀಸ್ ಮಾಡೋದೊಂದು ರೂಢಿನಾಗಿತ್ತದು. ಅವ್ರು ಹಾಡ್ಕೊಂತ ಕುಂತಿರ್ಬೇಕು, ಇವ ಇರ್ಭದ್ರಯ್ಯ ಬಂದು ತಬಲಾ ಹಿಡಬೇಕು. ಅವತ್ತು ಅವ್ರ ನಶಿನಾಗ ತೋಡಿರಾಗ ಹಚ್ಕೊಂಡು ಕುಂತಿದ್ರು. ಇರ್ಭದ್ರಯ್ಯ ಬಂದ ಹಂಗ ಹಾಡ್ಕೊಂತನ ತಬಲಾದ ಕಡೆಗೆ ಕೈ ಸೊನ್ನೆ ಮಾಡಿ ತೋರಿಸಿದ್ರು. ನಾ ತಬಲಾ ಬಾರಿಸೋದಿಲ್ರಿ ಅಂದೇವ. ಇಲ್ಲ ಅಂದ್ರೆ ಅವರು, ಯಾಕೆ ತಬಲಾ ಯಾಕೆ ಬರ್ಸೋದಿಲ್ಲ? ಎಲ್ಲಿ ಬಿಟ್ರೆ ನಮ್ಮ ಮಾವಾರು ಬೇಯಕ್ಕೆ ಹತ್ತಾರ. ಯಾಕೆ ನಿಮ್ಮ ಮಾವ ಯಾಕೆ ಬೇಯಕ್ಕೆ ಹತ್ತಾನ? ಹೌದ್ರಿ, ಮತ್ತು ಇದ ನಮ್ಮ ತಬಲಾ ಬಾರಿಸ್ಕೊಂತ ಹೊಂಟ್ರ ನಾಳೆ ನಮ್ಮ ಹೊಟ್ಟೆ ಉಪಜೀವನದ ಗತಿ ಏನು? ನೀವೇನಾರ ಒಂದು ದಾರಿ ತೋರಿಸ್ಕೊಟ್ರೆ ನಿಮ್ಮ ಹಾಡಿಗೆ ನೀವು ಕರದಲ್ಲೇ ಬಂದು ತಬಲಾ ಬಾರಿಸ್ತೀನಿ, ಇಲ್ಲರ ನಮಗೂ ಆಗೋದಿಲ್ರಿ, ನಮ್ಮ ದಾರಿ ನಾವು ನೋಡ್ಕೊಂತೀವಿ ಅಂತ. ತಮ್ಮ ಹಂಗಾರ ಒಂದು ಕೆಲಸ ಮಾಡಂತಂದ್ರು ಅವ್ರು. ನೋಡು, ಮಿಲ್ಟ್ರಿ ಒಳಗೆ ನಮ್ಮ ಗೆಳೆಯರು ಒಬ್ರು ಅದಾರ, ದೊಡ್ಡ ಡಾಕ್ಟರ್ ಅದಾರ, ಅವ್ರಿಗೆ ಒಂದು ಪತ್ರ ಕೊಡ್ತೀನಿ ತೊಗೊಂಡು ಮಿಲ್ಟ್ರಿ ಭರ್ತಿ ಮಾಡ್ಕೊಂಡ್ಬಿಡ್ತಾರೆ, ಸುಖವಾಗಿರ್ತಿದ್, ಹೋಗು, ದೇಶ ಸೇವಾನು ಮಾಡಿದಂಗೆ ಆಕತಿ ಅಂತ. ನಾವಲ್ರಿ ಶರ ಅಂತ. ಯಾಕೋ ಅಂತ, ಮಿಲ್ಟ್ರಿ ಸೇರಿದ್ರೆ ನನಗೆ 2 ಸಮಸ್ಯೆ ಬರ್ತಾವ್ರಿ ಅಂತ. ಏನು ಸಮಸ್ಯೆ ಬರ್ತಾವ? ನನ್ನ ಆಫೀಸ್ ಡ್ಯೂಟಿಗೆ ಹಾಕ್ತಾರೆ, ಇಲ್ಲ ಅಂದ್ರೆ ಬಾರ್ಡರ್ ಏರಿಯಾದಾಗ ಓದು ಗಡಿ ಕಾಯಕ್ಕೆ ಹಚ್ತಾರೆ. ಆಫೀಸ್ ಡ್ಯೂಟಿಗೆ ಹಾಕಿದ್ರೆ ಸಮಸ್ಯೆ ಇಲ್ಲ, ಗಡಿ ಕಾಯಕ್ಕೆ ಹಚ್ಚಿದ್ರೆ ಮತ್ತೆ ನನಗೆ 2 ಸಮಸ್ಯೆ ಬರ್ತಾವ. ವೈರಿಗಳು ನನ್ನ ಮ್ಯಾಗ ಏರಿ ಬರೋರು, ಇಲ್ಲ ನಾನಾರ ವೈರಿ ಮ್ಯಾಗ ಏರಿ ಹೋಗ್ಬೇಕು. ಆವಾಗ ನಾನು ವೈರಿಗಳಿಗೆ ಗುಂಡು ಹೊಡಿಬೇಕಾಕತ್ತೆ, ಇಲ್ಲ ವೈರಿಗಳಾರ ನನಗೆ ಗುಂಡು ಹೊಡಿಬೇಕಾಕತ್ತೆ. ನಾನು ವೈರಿಗಳಿಗೆ ಗುಂಡು ಹೊಡೆದ್ರೆ ಸಮಸ್ಯೆ ಇಲ್ಲ, ಆದ್ರೆ ಅವರು ನನಗೆ ಗುಂಡು ಹೊಡೆದ್ರೆ ಮತ್ತೆ 2 ಸಮಸ್ಯೆ ಬರ್ತಾವೆ. ನಾ ಸತ್ತು ಹಾದೆ ಅಂತಂದ್ರೆ ನನ್ನ ಹುಗಿಬೇಕು, ಇಲ್ಲ ಅಂದ್ರೆ ನಾನು ಸುಡಬೇಕು. ನನ್ನ ಹುಗಿದ್ರೆ ಸಮಸ್ಯೆ ಇಲ್ಲ, ಸುಟ್ರೆ ಮತ್ತೆ 2 ಸಮಸ್ಯೆ ಬರ್ತಾವ ಅಂತ. ನಾನು ಸುಟ್ಟು ಬಿಟ್ರೆ ನಾನು ಎಲುಬು ತೊಗೊಂಡು ಹೋಗಿ ಗಂಗಾ ನದಿಯಾಗ ಹಾಕ್ಬೇಕು, ಇಲ್ಲ ಅಂತಂದ್ರೆ ಸೋಪಿನ ಫ್ಯಾಕ್ಟ್ರಿ ಕಳಿಸ್ಬೇಕು. ನಾನು ಎಲುಬು ಓದು ಗಂಗಾ ನದಿಯಾಗ ಹಾಕಿದ್ರೆ ಸಮಸ್ಯೆ ಇಲ್ಲ, ಸೋಪಿನ ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಮತ್ತೆ 2 ಸಮಸ್ಯೆ ಬರ್ತಾವ. ನೋಡ್ರಿ, ಸೋಪಿನ ಫ್ಯಾಕ್ಟ್ರಿಗೆ ನಾನು ಎಲುಬು ಕಳಿಸಿದ್ರೆ ವಾಷಿಂಗ್ ಸೋಪ್ ಮಾಡ್ತಾರೆ, ಇಲ್ಲ ಅಂದ್ರೆ ಬಾತ್ ಸೋಪ್ ಮಾಡ್ತಾರೆ. ಮೈಗೆ ಹಚ್ಕೊಳ್ಳೋ ಸಬಕಾರನೂ ಮಾಡ್ತಾರೆ, ಅರಿವಿಗೆ ಹಚ್ಚೋ ಸಬಕಾರನೂ ಮಾಡ್ತಾರೆ. ಅರಿವಿಗೆ ಹಚ್ಚೋ ಸಬಕಾರ ಮಾಡಿದ್ರೆ ಸಮಸ್ಯೆ ಇಲ್ಲ, ಮೈಗೆ ಹಚ್ಚೋ ಸಬಕಾರ ಮಾಡಿದ್ರೆ ಮತ್ತೆ 2 ಸಮಸ್ಯೆ ಬರ್ತಾವ. ಮೈಗೆ ಹಚ್ಚೋ ಸಬಕಾರ ಅಂದ್ಮ್ಯಾಗ ಗಣಮಕ್ಕಳು ಜಳಕ ಮಾಡೋರು, ಹೆಣ್ಮಕ್ಳು ಜಳಕ ಮಾಡೋರು. ಗಣಮಕ್ಕಳು ಜಳಕ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಹೆಣ್ಮಕ್ಳು ಮೈಗೆ ಹಚ್ಕೊಂಡು ಜಳಕ ಮಾಡಿದ್ರೆ ನನಗೆ ನಾಚಿಕೆ ಕತ್ರಿ, ಅದಕ್ಕೆ ನಾವು ಅಲ್ಲೇ ಅಂದದ್ದು. ತೂತು ಮಾರಾಯ, ನಿನ್ನ ಮಾತು ಕೇಳಿದ್ರೆ ನನಗೆ 2 ಸಮಸ್ಯೆ ಬರ್ತಾವ, ಮೊದಲು ಜಾಗ ಖಾಲಿ ಮಾಡಿ ನಾನು. ಹಂಗ ಸಮಸ್ಯೆ ಅನ್ನೋ ಮನುಷ್ಯಾಗ ಹೆಂಗೆ ಬರ್ತಾವ ಅಂತ ಹೇಳಕ್ಕಾಗೋದಿಲ್ಲ. ಒಮ್ಮೆ ಗುಳೆ ಕಟ್ಕೊಂಡು ಬರ್ತಾವ. ಪರಿಹಾರ ಆಯ್ತು ಅಂದ್ರೆ ಸಮಸ್ಯೆನೇ ಇಲ್ಲ ಅನಿಸುವಷ್ಟ್ರ ಮಟ್ಟಿಗೆ ಪರಿಹಾರ ಆಗಿ ಹೋಗಿಬಿಡ್ತಾವ. ಗಂಗಯ್ಯನವ್ರ ಮನ್ಯಾಗ ಒಬ್ಬ ಜೀತದಾಳಿದ್ದ ಮಲ್ಲಪ್ಪ ಅಂತ ಹೇಳಿ, ಅವ್ರ ತೋಟದಾಗ ಒಂದು ಗುಡಿಸ್ಲ ಹಾಕೊಂಡಿದ್ದ. ಅವನ ಹೆಂಡತಿ ಮಲ್ಲವ ಇಬ್ರು ತೋಟದಾಗ ದುಡಿತಿದ್ರು, ದುಡ್ದು ಉಪಜೀವನ ಮಾಡೋರು. ಮತ್ತು ಬೇಕು ಬೇಡದ್ದು ಏನೋ ಕಡಿಮೆ ಬಿದ್ರು ಇವರು ಗಂಗಯ್ಯನವ್ರು ಕೊಡ್ತಿದ್ರು. ಹಂಗೂ ಹಿಂಗೂ ಅವ್ರ ಜೀವನ ನಡೆದಿತ್ತು. ಮಲ್ಲಪ್ಪನ ಕೈ ನೋಡಿಬಿಟ್ರೆ ಕೈ ತುಂಬ ಬರೀ ಮಕ್ಕಳಿಗೆರಿನೇ ಇದ್ದು, ಉಣ್ಣಾಕಿಲ್ಲ, ತಿನ್ನಾಕಿಲ್ಲ, ಇರಾಕ ಮನಿ ಇಲ್ಲ. ಕೈ ನೋಡಿಬಿಟ್ರೆ ಕೈ ತುಂಬ ಮಕ್ಕಳಿಗೆರಿ ಅದಾವ. ಅವನು ಬದುಕು ನೋಡಿದ್ರ ಹಂಗ ಗಂಗಯ್ಯನವ್ರ ಬಾಳೆ ನೋಡಿದ್ರೆ ಎತ್ತ
ಎತ್ತಬೇಕತ್ತು ಎಲ್ಲಿ ಬೇಕೋ ಅಲ್ಲಿ ತನ ಬಿದ್ದೈತಿ. ತಿನ್ನಾಕ ಬಾಯಿಲ್ಲ, ತಿನ್ನಾಕ ದಿಕ್ಕಿಲ್ಲ. ಮಲ್ಲಪ್ಪನ ಹೆಂಡ್ತಿ ಮಲ್ಲವ್ವ ಹೊಟ್ಟಿಲಿದ್ಲು, ಗಂಡ ಮಗನ ಹಡದ್ಲು. ಹುಣಿವಿ ಚಂದ್ರನ್ ನೋಡಿದಂಗೆ ಆಗ್ಬೇಕು ಹುಡುಗನ. ಅಂತಹ ಚಂದ ಮಗ. ಆದ್ರೆ ಏನ್ ಮಾಡ್ಬೇಕು, ಆ ಮಗನ ಪ್ರೀತಿಯಿಂದ ಜ್ವಾಕಿ ಮಾಡ್ಬೇಕು ಅಂತಂದ್ರ ಚಂದಾಗಿ ಉಣ್ಸಾಕ್ ತಿನ್ಸಾಕ್ ಮನ್ಯಾಗ. ಗಂಗಯ್ಯನವರು ಎದಕೈನ ತೋಟಕ್ಕೆ ಹೋಗಿದ್ರು. ಗುಡಿಸಲ್ದ ಹೊರಗೆ ಗಿಡದ ನೆಳಕ್ ಕುತ್ಕೊಂಡು ಎದೆ ಹಾಲು ಕೊಡ್ತಿದ್ಲು ಮಲ್ಲವ್ವ. ಎದ್ಯಾಗ ಹಾಲು ಇದ್ರ ಅಲ್ಲಿ ಕೊಡುದು. ಆ ಕೂಸು ಒಂದ ಸವನ ಅಳತಿತ್ತು. ಮಲ್ಲಪ್ಪ ದೂರದಿಂದ ಯಾಕೆ ಕಳಿಸ್ತಿದಿ, ಎದೆ ಹಾಲರ ಉಣಿಸೋದಕ್ಕ. ನಾವು ಹಾಲಿದ್ರು ಉಣಿಸ್ಲಿ, ಎಲ್ಲಿಂದ ಉಣಿಸ್ಲಿ? ಹಾಲಿಲ್ಲದ್ರೆ ಏನಾಯ್ತು, ಕಣ್ಣಾಗ ನೀರು ಅದಾವಲ್ಲ, ನೀರು ಉಣಿಸು. ಇದನ್ನ ಗಂಗಯ್ಯನವ್ರು ದೂರದಿಂದ ನಾಕಿನ ಕೇಳಿದ್ರು. ಬಂದು ಮಲ್ಲಪ್ಪಗ ಬೈದ್ರು. ಅಲ್ಲ ಮಲ್ಲಪ್ಪ, ಒಂದು ಆಕಳ ತಂದು ಕಟ್ಕೋಬಾರ್ದನಪ್ಪ ಹೊಲ್ದಾಗ. ನೀನು ಮನ್ಯಾಗ ಎಷ್ಟು ಹಿಂಡ್ತಾವ ಏನ ನೀ ಕೇಳಿದ್ರೆ ಇಲ್ಲ ಅಂತಿದ್ನೆ ನಾನು. ಯಪ್ಪ, ನನಗೇನು ಕಡಿಮೆ ಮಾಡ್ರಿ ನೀವು? ಎಷ್ಟಂತ ಕೇಳ ನಿಮ್ಮನ್ನ? ಕೇಳಿದ್ದೆಲ್ಲ ನಾ ಕೊಟ್ಟಿರಿ. ಇಷ್ಟಾಗಿ ಒಂದು ಆಕಳನ ತಂದು ಕಟ್ಕೊಂಡ್ ತಿನ್ರಿ, ಕೊಟ್ಟು ಬಿಡ್ರಿ ಅಂತ ಕೇಳ್ರಿ ಅಪ್ಪ. ನಾನು ನೀವು ನೀಡ್ತೀರಿ ಅಂತ ಹೇಳಿ ನಾ ಬರೀ ಕೈ ಹೊಡ್ಕೊಂತ ನಿಂದಿರ್ಲೇನ್ರಿ ಅಪ್ಪ? ಇರ್ಲೇಡ್ರಿ, ಅದೇನ ಹಂಗಾತು. ಹಂಗೆ ಹೇಳಿದೆ. ಗಂಗಯ್ಯನವ್ರಿಗೆ ಥಟ್ನ ಒಂದು ವಿಚಾರ ಹೊಳಿತು. ಮಲ್ಲಪ್ಪ, ಗಳೆ ತರುವು ಸ್ವಲ್ಪ ಬಾ ಇಲ್ಲ. ಕರ್ಕೊಂಡು ಹೋಗಿ ಗಿಡದ ನೆಳ್ಳಾಗ ನೋಡು, ನನ್ನ ಮನೆಯಾಗ ಹಾಲು ಹೈನ ಅನ್ನೋದು ಹಳ್ಳಾಗಿ ಹರಿತೈತಿ. ನಾ ಕೆಮ್ಮು ಹಿಂಡ್ತಾವ, ಆಕಳ ಹಿಂಡ್ತಾವ. ಶ್ರೀಮಂತಿಕೆ ಅಂತೂ ನೀನ ನೋಡಿದಿ, ಆದ್ರೆ ತಿನ್ನಾಕ ಬಾ ಇಲ್ಲ. ನಿನಗ ಬಡತನ ಕಿತ್ತು ತಿಂತೈತಿ. ಅದಕ್ಕೆ ನಾವೊಂದು ಸಲಹಾ ಮಾಡ್ತೇನೆ. ಭಾಳ ದಿವಸ ದುಡಿಸ್ಕೊಂಡು ನಮ್ಮ ಸ್ವಾಮಿಗಳು ನನಗೆ ಯಾಕೆ ಹಿಂಗೆ ಅಂದ್ರು ಅಂತ ಮತ್ತೆ ನೀ ತಪ್ಪು ತಿಳ್ಕೊಬಾರ್ದ. ನೋಡು, ನಮ್ಮ ಮನೆ ಆಕಿ ಭಾಳ ನೊಂದ್ಕೊಂಡ್ಬಿಟ್ಟ. ದಿನಾನ ಕಣ್ಣೀರು ಹಾಕ್ತಾಳೆ. ಆಕಿ ಕಣ್ಣೀರು ಒರೆಸಪ್ಪ, ಆಕಿ ಉಡಿ ತುಂಬಪ್ಪ. ಮಲ್ಲಪ್ಪ, ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಮಗನ ನನಗೆ ಕೊಟ್ಬಿಡಪ್ಪ, ನಿನ್ನ ಮಗನ ನನಗೆ ಕೊಟ್ಬಿಡು ಮಲ್ಲಪ್ಪ. ನಾ ಜ್ವಾಕ್ ಮಾಡ್ಕೊಂತೀನಿ. ಬೇಕಾದಷ್ಟು ಸಂಪತ್ತೈತಿ ನನಗೆ. ನಿನ್ನ ಮಗ ಸುಖವಾಗಿ ಬಾಳೆ ಮಾಡ್ತಾನೆ. ಯಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ಇದು ಒಂದು ಮಾತು ಬಿಟ್ಟು ಬೇರೆ ಕೇಳ್ರಿ ಅಂದ. ಮಲ್ಲಪ್ಪ, ನಾ ಹಂಗ ಕೇಳೋದಿಲ್ಲ. ಈಗೇನು ಈ ತೋಟದಾಗ ಕೆಲಸ ಮಾಡಕತ್ತಿ, ಈ ತೋಟ ನಿನಗೆ ಕೊಡ್ತೀನಿ. ನನ್ನ ಮನೆ ಮಗ್ಳು ಜೋಡ್ ಮನಿ ಅದಾವಲ್ಲ, ದನ ಕಟ್ಟಾಕ ಒಂದು ಮಾಡೀವಿ, ಇರಾಕ್ ಒಂದು ಮಾಡಿ ಕೊಟ್ಟಿವಿ. ಆ ಎರಡು ಮನಿ ನಿನ್ನ ಹೆಸರಲ್ಲಿ ಹಸ್ತೀನೋ ಮಲ್ಲಪ್ಪ ಅಂತ. ಆಸೆ ಅನ್ನೋದು ಇಷ್ಟು ಕೆಟ್ಟ ಇರ್ತೈತಿ. ನಿಮಗೆ ಹೇಳ್ತೀನಿ, ತೋಟ ಬಿಟ್ಟು ಕೊಡ್ತೀನಿ, ಜೋಡ್ ಮನಿ ಕೊಡ್ತೀನಿ ಅನ್ನತ್ಲೆ ಮಲ್ಲಪ್ಪ ಮಾತು ಆಡ್ಲಿಲ್ಲ, ಏನೂ ಇಲ್ಲ. ದೆವ್ ಬಡದಾರಂಗ ಹಂಗ ನಿಂತ್ಕೊಂಡು ಗಂಗಯ್ಯನವರು ಮಲ್ಲಪ್ಪನ ಭುಜ ಹಿಡಿದು ಅಳಗಾಡ್ಸಕತ್ತಿದ್ರು. ಮಲ್ಲಪ್ಪ, ಏನಂದಿಪ್ಪ ನನ್ನ ಮಾತಿಗೆ? ನೀವು ಹಡದ ತಾಯಿ ತಂದಿಕ್ಕಿಂತ ಹೆಚ್ಚಾಗಿ ನಾವು ನಿನ್ನ ಮಗನ ಜೋಪಾನ ಮಾಡ್ತೀವ. ಸ್ವಾಮಿಗಳು ಆಸೆ ಹಚ್ಚಿ ನನ್ನ ಮಗನ್ ತಗೊಂಡು ಹೋದ್ರು ಅಂತ ನೀ ತಿಳ್ಕೊಬೇಡ. ನನ್ನ ಹೆಂಡತಿ ಮುಖ ನೋಡಂಗಾಗೊಂದು. ಮತ್ತು ನಮ್ಮ ಮನೆತನದ ಪರಂಪರೆ ಉಳಿಸಿಕೊಂಡು ಹೋಗಾಕ ನಿನ್ನ ವಂಶದ ಕುಡಿ ಒಂದು ನನ್ನ ವಂಶ ಉದ್ಧಾರ ಮಾಡಿದಂಗೆ ಆಕತಿ. ನೀ ಗಟ್ಟಿದ್ರೆ ಇನ್ನ ಇಂಥ 10 ಮಕ್ಕಳು ಹಿಡಿತಿದೆ, ನಿನಗೇನು ಕಡಿಮೆ ಐತಿ? ಅದಕ್ಕೆ ಇದು ಒಂದು ಮಗನ್ನ ನನಗೆ ಕೊಟ್ಟು ಪುಣ್ಯ ಕಟ್ಟಗೋರೋ ಮಲ್ಲಪ್ಪ ಅಂತ ಬಿಗಿತ್ತಂಗ ಮಲ್ಲಪ್ಪನ ಕೈ ಹಿಡಿದು ಬಿಟ್ರು. ಅವಂಗೇನು ತಿಳಿದಂಗಾಗಿ, ಯಪ್ಪ, ನಾನು ಹೆಂಡತಿ ಒಂದು ಮಾತಿಗೆ ಹೇಳ್ತೀನಿ, ಹೋಗಂಗಾರೆ ಕೇಳ್ಬ, ನಾ ಇಲ್ಲೇ ಕುಂತಿರ್ತೀನಿ. ಅದಕ್ಕೆ ಆಸರಿಕೆ ಬ್ಯಾಸರಿಕೆ ಯಾರಿಂದ ಕಳೆಯಲೆ, ಆಸರಿಕೆ ಬ್ಯಾಸರಿಕೆ ಯಾರಿಂದ ಕಳೆಯಲೆ, ಕೂಸು ಕಂದಯ್ಯ ತೊಡಿ ಮ್ಯಾಲ ಆಡಿದರ ಬಂದ ಬ್ಯಾಸರಿಕೆ ಬಯಲಾಗಿ ಅಂತ ಗರತಿ ಹಾಡಿಕೊಂಡಾಳೆ. ಬಂದ ಮಾತು ಹೆಂಗ ಶುರು ಮಾಡ್ಬೇಕು ಹೆಂಡತಿ ಮುಂದೆ ಅನ್ನೋದ ತಿಳಿದಿಲ್ಲ. ಸುಮಾನ ಕುಂತ, ಯಾಕ ಹಿಂಗ್ಯಾಕ್ ಕುಂತಿ ಅಂತ ಹೆಂಡತಿ ಕೇಳಕತ್ತಿದ್ರು. ನಿನಗೆ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ತಿಳಿವಲ್ದು. ಅಪ್ಪ ಅವರು ಏನೆಲ್ಲಾನು ಐತಿ, ಮಕ್ಕಳಿಲ್ಲದಕ್ಕೆ ಎಷ್ಟು ನೊಂದ್ಕೊಂಡಾರ ಅನ್ನೋದು ನಿನಗೆ ಗೊತ್ತೈತಲ್ಲ. ಹೌದು, ಪರಮಾತ್ಮ ಕಣ್ಣು ತೆಗಿಲಿಲ್ಲ, ಅವ್ರಿಗೆ 4 ಮಕ್ಕಳು ಕೊಡ್ಲಿಲ್ಲ ಅಂತ ಮಲ್ಲವ್ ಒಂದು ಮಾತು ನಿನಗ ಹೇಳ್ತೀನಿ. ಅಪ್ಪವ್ರು ಹಿಂಗಂತಾರ, ನಾ ಅಂತೀನಿ ಅಂತ ತಿಳ್ಕೊಬೇಡ. ಮತ್ತ ನಮಗೇನೈತಿ ಅಂತ ಕೇಳ. ಇದು ಒಂದು ಮುರುಕು ಗುಡಿಸಲ. ಇದನ್ನ ಬಿಟ್ರೆ ನಮಗೇನೈತಿ? ಅಪ್ಪ ಅವ್ರ ನೆರಳು ಕೊಟ್ಟಾರ ಅಂತ ಇಲ್ಲಿದೀವಿ. ನಾಳೆ ಈ ಮಗ ಈ ಮನ್ಯಾಗ ಹುಟ್ಟಿ ಬೆಳೆದ್ರೆ ಏನು ಸುಖ ಉಣ್ತಾನ? ಏನ್ ಮಾಡ್ಬೇಕು? ಆ ಮಗನ ಹಣೆ ಬರದಾಗ ಹಿಂಗ್ ಬೆಳೆದೈತಿ, ಬಡವ್ರ ಮಗ ಆಗಿ ಹುಟ್ಟ್ಯಾನ. ಅದಕ್ಕ ನಿನಗೆ ಹೇಳುದು, ನಿನ್ನ ಮಗ ಬೆಳಗ್ ಹರಿಯವರಾಗ ಶ್ರೀಮಂತಿಗೆ ಬಂತದ ಹೆಂಗ ಅನಿಸ್ತತಿ ನಿನಗ ಅಂತ. ಅದಕ್ಕಿಂತ ಸಂತೋಷ ಇನ್ಯಾವ್ದೈತ್ರಿ ಅನ್ಲಕ್ಕೆ. ಹಂಗಾರ ನೋಡು, ಅಪ್ಪವ್ರು ಕೇಳಕ್ ಹತ್ಯಾರ, ಈ ಕೂಸ್ ಅವ್ರಿಗೆ ಬೇಕಂತ ಕೊಟ್ಟು ಬಿಡ ನನ್ನ ಅಂದ. ಬೇಡ ಅಂದ್ಲ ಒಮ್ಗೆ, ಚೀರಿ ಬಿಟ್ಲಕ್ಕಿ. ದಿಕ್ಕ ತಪ್ಪಿದಂಗ ಆತಕ್ಕಿ. ನನ್ನ ಕರಳು ಕುಡಿ ನಾ ಯಾರಿಗೆ ಕೊಡೋದಲ್ಲ. ಸಿರಿತನ ಇರ್ಲಿ ಬಡತನ ಇರ್ಲಿ, ಮಕ್ಕಳು ಅಂತಂದ್ರ ಆ ಭಾಗ್ಯನೇ ಬೇರೆ. ಒಬ್ಬ ಬಡವಿ ಪಾಪ ಮಕ್ಕಳು ಬಹಳ, ರಾತ್ರಿ ಮಲಗು ಮುಂದೆ ಹಾಸಕ ಹಾಸಿಗೆನ ಸಾಲೋದಿಲ್ಲ. ಅವಾಗ ದೇವ್ರ ಮ್ಯಾಗ ಸಿಟ್ಟಾಕತೈಕಿ.
ದೇವ್ರ ಮ್ಯಾಗ ಸಿಟ್ಟು ಬಂದು ದೇವ್ರಿಗೆ ಬೈತಾಳ, ನನಗೆ ಯಾಕೆ ಕೊಟ್ಟಿ ಮಕ್ಕಳು ನೀನು? ಹಾಸಾಕ್ ಹಾಸಿಗಿಲ್ಲ ಮನ್ಯಾಗ ಮಕ್ಕಳು ಕೊಡ್ತೀಯೇನ ಅಂತ ಸಿಟ್ಟಿಗೆದ್ದು ದೇವ್ರನ್ನ ಬೈತಾಳ. ಸಮಾಧಾನದಿಂದ ಕುತ್ಕೊಂಡ್ ಮ್ಯಾಗ ನೆನಪಾಗಿ ಬಿಡ್ತೈತಿ. ಉಟ್ಟು ಸೀರೆ ಸೆರಗ ಬಿಚ್ಚಿ ಹಾಸಿ ಆ ಸೀರೆ ಸೆರಗಿನ ಮ್ಯಾಗ ಮಕ್ಕಳು ಮಲಗಿಸ್ತಾಳೆ. ಅವಾಗ ಆ ಸೆರಗಿನ ಮ್ಯಾಗ ಮತ್ತಷ್ಟು ಜಾಗ ಖಾಲಿ ಉಳಿತೈತಿ. ಅವಾಗ ಮತ್ತೆ ಸಿಟ್ಟಿಗೆದ್ದು ದೇವ್ರಿಗೆ ಬೇಡ್ತಾಳೆ, ಎಂಥ ನಿಷ್ಕರುಣೆ ಇದ್ದಿದ್ದಿ ಪರಮಾತ್ಮ ನೀನು, ನನಗೆ ಇನ್ನೊಂದೆರಡು ಮಕ್ಕಳು ಕೊಡಬಾರ್ದ ನೀನು? ಸೆರಗಿನ ಮ್ಯಾಗ ಜಾಗ ಖಾಲಿ ಇತ್ತು, ಮಲಗಿಸ್ತಿದ್ದೆ ನಾನು ಅನ್ಲಂತ. ಬಡವಿ ಬಾಳ ಅನ್ನೋದು ಹೆಂಗಿರ್ತೈತಿ, ಮಕ್ಕಳ ಭಾಗ್ಯ ಎಂತದು ಅನ್ನೋದಕ್ಕೆ ಜಾನಪದ ಗರತಿ ಹಾಡ್ಕೊಂತಾಳ. ಆಸರಕಿ ಬ್ಯಾಸರಕಿ ಯಾರಿಂದ ಕಳೆಯಲೆ, ಆಸರಕಿ ಬ್ಯಾಸರಕಿ ಯಾರಿಂದ ಕಳೆಯಲೆ, ಕೂಸು ಕಂದಯ್ಯ ತೊಡಿ ಮ್ಯಾಲ ಆಡಿದರೆ, ಕೂಸು ಕಂದಯ್ಯ ತೊಡಿ ಮ್ಯಾಲ ಆಡಿದರ ಬಂದ ಬ್ಯಾಸರಕಿ ಬಯಲಾಗಿ. ಅತ್ತರ ಅಳಲೆವ್ವ ಈ ಕೂಸು ನನಗಿರಲಿ, ಅತ್ತರ ಅಳಲೆವ್ವ ಈ ಕೂಸು ನನಗಿರಲಿ, ಕೆಟ್ಟರ ಕೆಡಲಿ ಮನಿಗೆಲಸ, ಕೆಟ್ಟರ ಕೆಡಲಿ ಮನೆಗೆಲಸ ಕಂದನಂಥ ಮಕ್ಕಳಿರಲೆವ್ವ ಮನೆ ತುಂಬ, ಮಕ್ಕಳಿರಲೆವ್ವ ಮನೆ ತುಂಬ ಅಂತ ಜಾನಪದ ಗರತಿ ಹೃದಯ ತುಂಬಿ ಹಾಡಿಕೊಂಡಾಳ ತನ್ನ ಹಾಡಿನೊಳಗೆ. ಅಂಥ ಮಗು ಕೊಡಾಕ ಆಕೆ ಹೃದಯ ಒಪ್ಪಲಿಲ್ಲ. ಆದ್ರ ಗಂಗಯ್ಯನವ್ರು ಹೇಳಿದ ತ್ವಾಟ, ಗಂಗಯ್ಯನವರು ತೋರಿಸಿದ ಮನಿ ಮಲ್ಲಪ್ಪನ ಕಣ್ಣಾಗ ತರಾವರಿ ಕುಣ್ಯಾಕ್ ಹತ್ತಿದು. ಆಸೆ ಭೂತ ಅವನ ದೇಹದೊಳಗೆ ಹೊಕ್ಕು ಕುಣಸಾಕ್ ಹತ್ತಿದು. ಹೆಂಡತಿ ಮಾತು ಕೇಳಲಿಲ್ಲ, ಕೂಸಿನ ತನ್ನ ಕೈಯಾಗ ತಗೊಂಡ ಸೀದೆ ಬೇಂಗಿಡದ ನೆಳಕ್ ಕುಂತ ಗಂಗಯ್ಯನವ್ರ ಹತ್ರ ಬಂದು, ಯಪ್ಪ ಈ ಮಗ ಇವತ್ತಿನಿಂದ ನಂದಲ್ಲ ನಿಮ್ಮದು, ಆ ಮಗನ ಕಾಯೋ ಭಾರ ನಿಮ್ಮದಪ್ಪ ಅಂತ ಹೇಳಿ ಗಂಗಯ್ಯನವರು ಉಡಿ ತುಂಬಿ ಬಿಟ್ಟ ಮಲ್ಲಪ್ಪ. ಗಂಗಯ್ಯನವರು ಉಡಿ ತುಂಬಿ ಬಿಟ್ಟು ಮಲ್ಲಪ್ಪ. ಗಂಗಯ್ಯನವರಿಗೆ ಆತ ಸಂತೋಷ ಅಷ್ಟಿಷ್ಟಲ್ಲ, ಅನಂತ ಕಾಲದಿಂದ ಮಕ್ಕಳು 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 ಅಂತ ಹಪಹಪಿಸಿ ಗಂಡ ಹೆಂಡತಿ ಕಣ್ಣೀರು ಹಾಕದ ದಿನಾನ ಇಲ್ಲ. ಯಾವಾಗ ಆ ಕೂಸು ಮಡಿಲೊಳಗೆ ಬಂದು ಬಿತ್ತು, ಒಂದು ಕ್ಷಣ ಕೂಡ ಅವರಲ್ಲಿ ನಿಲ್ಲಿಲ್ಲ. ಆ ಕಂದನ್ನು ಎತ್ಕೊಂಡು ನೇರವಾಗಿ ಮನೆಗೆ ಓಡಾಡಿ ಮನೆಗೆ ಬಂದ್ರು. ಗಂಗಯ್ಯನವ್ರು ಕೂಸು ಎತ್ಕೊಂಡು ಬರೋದು ನೋಡಿ ಅಕ್ಕಿಗೆ ದಿಕ್ಕ ತಿಳಿದಂಗಾತ. ಇಷ್ಟ ಖುಷಿಯಾಗ್ಯಾರ ಇವರು. ಮನೆಗೆ ಬಂದವ್ರ ಬಾಗಲಾಗ ನಿಂತ ಗೌರಮ್ಮನ ಉಡಿಯೊಳಗ ಆ ಕೂಸನ್ನು ತುಂಬಿಬಿಟ್ರು. ಗೌರ ಇವತ್ತಿನಿಂದ ಈ ಕಂದ ನಿಂದು ಅಂತ ಗಂಗಯ್ಯನವ್ರು ಉಡಿಯೊಳಗು ತುಂಬಿದ್ರು. ದಳ 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 ಗೌರಮ್ಮನ ಕಣ್ಣಾಗಿ ನೀರ್ಲೆ ಹಾಕಿದ್ರು. ಎಷ್ಟು ವರ್ಷದಿಂದ ಬಿಗಿ ಹಿಡಿದಿದ್ಲು, ಎಷ್ಟು ವರ್ಷದಿಂದ ಆ ಭಾವನೆಗಳು ಹತ್ತಿಕ್ಕಿಟ್ಕೊಂಡಿದ್ಲು ಮನಸ್ಸಿನಾಗ ಅಂದ್ರ ಎಲ್ಲಾ ಭಾವ ಕಣ್ಣೀರಾಗಿ ದಳ 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 ಹರಿಯಾಕ. ಕೂಸು ಎತ್ಕೊಂಡು ಒಳಗೆ ಹೋಗ್ತಾಳ. ನಡೆದ ಕಥೆಯೆಲ್ಲ ಗಂಗಯ್ಯನವರು ಗೌರಮ್ಮನ ಮುಂದೆ ಹೇಳಿಬಿಟ್ರು. ಗೌರಮ್ಮಗೆ ಎಷ್ಟು ಸಂತೋಷ ಆತು. ಇವತ್ತ ಈ ಕಂದನ್ ತೊಟ್ಲಾಗ ಹಾಕ್ಬೇಕು, ಈ ಕಂದಗೆ ಹೆಸರು ಹಿಡಬೇಕು. ಹಡದ ತಾಯಿಗಿಂತ ಹೆಚ್ಚಾಗಿ ಈ ಮಗುನ ಜ್ವಾಕಿ ಮಾಡ್ತೀನಿ ಅಂತ ಹೇಳಿ ಮನೆಯೆಲ್ಲ ಸಾರಣಿ ಮಾಡಿಸಿ ಅಟ್ಟದ ಮೇಲಿನ ತೊಟ್ಲ ಇಳಿಸಿ ತೊಟ್ಟಿಲದ ತೊಡಕ್ ಒಂದೊಂದ ಬಿಡಿಸಿ ಅಚ್ಚ ಬೆಚ್ಚ ಬಿಸಿನೀರ್ ಹಣಿಸಿ ಅದಕ್ಕೊಂದು ಮುತ್ತಿನ ಬಟ್ಟೆ ಇಟ್ಲು, ದೃಷ್ಟಿ ಆಗಬಾರದು ಅಂತ. ಒಕ್ಕಲಿಗೇರಿ ತುಂಬಾ ಅಡ್ಡಾಡಿ ಬಾಗಿನದವ್ರಿಗೆ ಬರಾಕ್ ಹೇಳಿ ಬಂದು ಕೂಸಿನ ತೊಟ್ಲಾಗ ಹಾಕ್ತೀನಿ, ಹಾಡೋರು ದೌಡ್ ಬರ್ರಿ ತಾಯಿ ಅಂತ ಹೇಳಿ ಮನೆಗೆ ಬಂದು. ಹೆಣ್ಮಕ್ಳು ಎಷ್ಟು ಸಡಗರ ಅಂತೀರಿ ನೀವು. ಗಂಗಾವನರ ಮನೆಗೆ ಬರೋದು ಅಂದ್ರೆ ಇನ್ನೂ ಪ್ರೀತಿ ಅಲ್ಲ. ಓಣಿ ತುಂಬಾ ಹೆಣ್ಮಕ್ಳು ಅತ್ಯಂತ ಸಡಗರದಿಂದ ಸೀರೆ ಕುಬ್ಸ ಉಟ್ಟುಕೊಂಡು, ಕಡಗ ಕಂಕಣ ಕೈ ತುಂಬ ಇಟ್ಟುಕೊಂಡು, ಡಾಬು ಚಿಂತಾಕು ಕೊಳ ತುಂಬ ಹಾಕೊಂಡು ಗಂಗಯ್ಯನವರು ಪಡಸಾಲೆ ಹಿಡಿದಂಗ ಬಂದು ಕೂಡಿದ್ರು. ತೊಟ್ಲ ತುಕ್ಕೋತ ಎಲ್ಲಾ ಗೆಳತಿಯರು ಒಂದದನ ಗುಡಿಸಿ ಜೋಗಳ ಹಾಡಾಕ್ ಹತ್ತಿ ಬಿಟ್ಟು ನಿಮಗೆ ಹೇಳ್ತೀನಿ, ಏನ್ ಇಂಪದು ಕೇಳ್ಬೇಕದನ್ನ. ಜೋ ಜೋ ಲಾಲಿ ಜೋ 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 ಆಡಿ ಬಾನನ ಕಂದ ಅಂಗಾಲ ತೊಳದೇನ, ಆಡಿ ಬಾನನ ಕಂದ ಅಂಗಾಲ ತೊಳದೇನ, ತೆಂಗಿನ ಕಾಯ ತಿಳಿನೀರ, ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರ ಮೋರಿ ತೊಳದೇನ ಜೋ ಜೋ, ಬಂಗಾರ ಮೋರಿ ತೊಳದೇನ ಜೋ ಜೋ ಲಾಲಿ
ಜೋ 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 ಜೋ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಾಂಗ, ಅಳುವ ಕಂದನ ತುಟಿಯು ಹವಳದ ಕುಡಿ ಹಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ಜೋ ಜೋ, ಶಿವನ ಕೈಯಲಗು ಹೊಳೆದಂಗ ಜೋ ಜೋ ಲಾಲಿ, ಜೋ 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 ಜೋ. ಮಾತು ಬಾರದ ಮುತ್ತಿನ ಗಿಣಿಯೇ, ಜ್ಯೋತಿಯ ಹೋಲುವ ಜೀವದ ಮಣಿಯೇ, ಮಾತು ಬಾರದ ಮುತ್ತಿನ ಗಿಣಿಯೇ, ಜ್ಯೋತಿಯ ಹೋಲುವ ಜೀವದ ಮಣಿಯೇ, ನೀತಿವಂತನಾಗು ಸತ್ಯದ ಖಣಿಯೇ, ಹಿಂಗ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜೋ ಜೋ, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜೋ ಜೋ ಲಾಲಿ, ಜೋ 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 ಲಾಲಿ, ಜೋ ಜೋ ಲಾಲಿ, ಜೋ ಜೋ. ಹಿಂಗ ಗೆಳತಾರೆಲ್ಲರೂ ದನಿ ಎತ್ತಿ ಹಾಡಾಕ್ ಹತ್ತಿ ಬಿಟ್ರ ಕೂಸ್ ಯಾಕ ಅವ್ರ ಅಪ್ಸತಕ್ಕೆ ನಿದ್ದೆ ಎತ್ತಿ ಮಕ್ಕೋಬೇಕು. ಏನ್ ಇಂಪು ಅಂತೀರಿ, ಏನು ಸೆಡಗ್ರ ಅಂತೀರಿ. ಎಲ್ಲಾರು ಕೂಡಿ ಕೂಸಿಗೆ ಹೆಸರಿಟ್ರು. ಹಡದ ಮಗ ಅಲ್ಲ ಪಡದ ಮಗ, ಅದಕ್ಕೆ ಇವಂಗ ಪಡದಯ್ಯ ಪಡದಯ್ಯ ಅಂತಾನೆ ಹೆಸರಿಡ್ರಿ ಅಂತ ಗೆಳತಿಯರೆಲ್ಲಾರು ಕೂಡಿ ಕುಟ್ಟುಟೆ ಕುರ್ರ ಪಡದಯ್ಯ, ಕುಟ್ಟುಟೆ ಕುರ್ರ ಪಡದಯ್ಯ ಅಂತ ಆ ಕೂಸಿಗೆ ಪಡದಯ್ಯ ಪಡದಯ್ಯ ಅಂತ ಹೆಸರಿಟ್ರು. ಹಿಂಗ ಜೀತದಾಳ ಮಲ್ಲಪ್ಪನ ಮಗ ಪಡದಯ್ಯಾಗಿ ಗೋಧಿ ಹುಗ್ಗಿ ಗಂಗಯ್ಯನವ್ರ ಮನಿ ಸೇರಿದ, ಗುಡಿಸಲಾಗ ಹುಟ್ಟಿ ಬೆಳೆದ ಮಗ ಅರಮನಿ ಅಂತ ಗಂಗಯ್ಯನವ್ರ ಮನ್ಯಾಗ ಬಾಲಚಂದ್ರನಂಗ ಬೆಳೆಕತ್ತಿದ. ಆದ್ರೆ ತಾಯಿ ಹೃದಯ ಕೇಳ್ಬೇಕಲ್ಲ. ಒಂದು ದಿನ ಆತು, 2 ದಿನ ಆತು, ಎದಿ ಬಿಗದ ಬಂದು ಮಗನ್ ನೆನಪಾಗಿ ಮಲ್ಲವ್ವ ಓಡಾಡಿ ಬಂದ್ಲು. ಯಪ್ಪ ಸ್ವಾಮ್ಯಾರ, ನನ್ನ ಗಂಡ ನನ್ನ ಮಾತು ಕೇಳಿಲ್ರಿ ಯಪ್ಪ, ನನ್ನ ಕೂಸು ನನಗೆ ಕೊಡ್ರಿ ತಂದೆ ಯಪ್ಪ, ಎದಿ ಭಾರ ಇಳಿಸ್ಕೊಂತೀನಿ, ನನ್ನ ಕಂದಗೆ ಹಾಲರ ಉಣಿಸ್ಕೊಡ್ತೀನಿ, ನನ್ನ ಕೂಸು ಕೊಡ್ರಿ ಯಪ್ಪ ಅಂತ ಕಟ್ಟಿ ಮ್ಯಾಗ ಕೂತ್ಕೊಂಡು ಮಗ್ಗ ಹಾಲು ಕುಡಿಸಿದ್ಲು. ಆ ತಾಯಿಗೆ ಮತ್ತೆ ಹೇಳುವಷ್ಟು ಸಮಾಧಾನ ಹೇಳಿ ಮನೆಗೆ ಕಳಿಸಿಕೊಟ್ರು. ಗಂಡ ಹೆಂಡತಿ ಹೈದರಾಬಾದಾಗ ಕೂತ್ಕೊಂಡು ಮಾತಾಡಿದ್ರು ಗಂಗಯ್ಯನವರು ಮತ್ತು ಗೌರಮ್ಮ. ನೋಡು, ನಾವು ಹಿಂಗ ಇಲ್ಲಿ ಇದ್ವಿ ಅಂತಂದ್ರೆ ಇನ್ನ ಈ ತಾಯಿ ಮಮತೆ ಆಕೆಗೆ ಕೇಳಿಸೋದಿಲ್ಲ. ದಿನ ಬಂದು ಮನ್ಯಾಗ ಕುಂದಿರ್ತಾಳೆನ್ನ, ನಾಳೆ ಈ ಮಗನೂ ನಮ್ಮನ್ನು ನಂಬುದಿಲ್ಲ, ಈ ಊರ ಬಿಟ್ಟು ಬಿಡೋಣ ನಾವು ಅಂದ್ರೆ. ಈ ಊರ ಬಿಟ್ಟು ಬಿಡೋಣ ಅಂತ ಹೇಳಿದ್ದು ಮಲ್ಲಪ್ಪನ ಕರೆಸಿದ್ದು. ಮಲ್ಲಪ್ಪ, ಈ ಮನೆ ಇವತ್ತಿನಿಂದ ನಿಂದಪ್ಪ, ಈ ಮನೆ ಪರಂಪರೆನ ಉಳಿಸ್ಕೊಂಡು ಹೋಗು, ಯಾಕೋ ನಮಗಿಲ್ಲ ಮನಸ್ಸಾಗವಲ್ದು, ನಾವು ಈ ಊರು ಬಿಟ್ಟು ಹೊಂಟೀವಿ ಅಂತ ಅವಂಗೆ ಹೇಳಿ ಗಂಗಯ್ಯನವ್ರಿಗೆ ಇದ್ದ ಬಿದ್ದ ಆಸ್ತಿನೆಲ್ಲ ಹ್ಯಾಂಗಿತ್ತು ಹಂಗ ಮಲ್ಲಪ್ಪ ಕೊಟ್ಟು ತಮಗೆ ಬೇಕಾದಷ್ಟು ಎಷ್ಟು ಬೇಕಷ್ಟು ತಗೊಂಡು ಆ ಊರ ಬಿಟ್ಟು ಹೊರಟು ಹೋಗಿಬಿಟ್ರು. ಆ ಊರ ಬಿಟ್ಟು ಹೊರಟು ಹೋಗಿಬಿಟ್ರು. ಗೋಧಿ ಹುಗ್ಗಿ ಗಂಗಯ್ಯನವರು ಯಾವಾಗ ಊರು ಬಿಟ್ಟು ಹೋಗಿಬಿಟ್ರು, ಗಂಗಯ್ಯನವ್ರ ಮನಿನ ಮಲ್ಲಪ್ಪನ ಮನೆ ಆತ. ಗುಡಿಸಲ್ದಾಗಿದ್ದ ಮಲ್ಲಪ್ಪ ಅರಮನೆ ಅಂತ ಸ್ವಾಮಿಯರ ಮಠದಾಗ ಬಂದು ವಾಸ ಮಾಡಿದ. ಮನುಷ್ಯನಿಗೆ ಎಷ್ಟ ಇದ್ರೂ ತೃಪ್ತಿ ಅನ್ನೋದೊಂದು ಇರುವುದಿಲ್ಲ. ಇದ್ದದ್ರೊಳಗೆ ತೃಪ್ತಿ ಪಡ್ಕೊಂಡು ಇದ್ದು ಬಿಡೋನು, ನಮಗೇನೇನು ಇದ್ದಿಲ್ಲ, ಇರಾಕೊಂದು ಮನೆ ಇದ್ದಿಲ್ಲ, ಸ್ವಾಮಿಯರ್ ಕೊಟ್ಟು ಗುಡಿಸಲ್ದಾಗಿದ್ವಿ, ಪರಮಾತ್ಮ ಕಣ್ಣು ತೆಗೆದಾನ, ಊರು ದ್ಯಾಮವ್ವ ಕಣ್ಣು ತೆಗೆದಾಳ, ಇಂಥ ಅರಮನೆ ಅಂತ ಮನೆ ನಮಗೆ ಕೊಟ್ಟಾಳ, ಸಾಕು ನಮಗೆ, ಇನ್ನೇನು ಬೇಕು ಅಂತ ಮಲ್ಲಪ್ಪ ಅನ್ಲಿಲ್ಲ. ಅದು ಹಪ್ಪಿ ಹಂಗ ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು ಅಂತೇಳಿ ಮನಸ್ಸಿನಾಗ ಹೇಳಕೈತಿ. ಮತ್ತೆ ಗಂಗಯ್ಯನವರು ಹಿಂದಿನಿಂದ ನಡೆಸಿಕೊಂಡು ಬಂದಂತಹ ಪರಂಪರೆ, ಊರಿಗೆ ಯಾರ ಬರಲಿ, ವ್ಯಾಪಾರಕ್ಕೆ ಬರಲಿ, ಯಾರ ಬರಲಿ ಬಂದರೂ ಗಂಗಯ್ಯನವ್ರ ಮನೆಗೆ ಬರಬೇಕು, ಗಂಗಯ್ಯನವ್ರ ಮನೆ ಅಂತ ತಿಳಿದು ಬರಬೇಕು. ಮನೆಯಾಗ ನೋಡಿದ್ರೆ ಗಂಗಯ್ಯನವ್ರು ಇದ್ದಿಲ್ಲ, ಮಲ್ಲಪ್ಪ ಇರ್ತಿದ್ದ. ಅವ್ರೇನೋ ಹೇಳಿ ಹೋಗಿದ್ರು, ನಮ್ಮ ಪರಂಪರೆ ಮುಂದುವರಿಸ್ಕೊಂಡು ಹೋಗಪ್ಪ, ಅನ್ನ ದಾನ ದಾಸೋಹ ಸತತ ನಡೆಸ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ರು ಖರೆ. ಆದ್ರೆ ಅವ್ರ ಮನಸ್ಸಿದ್ದಂಗೆ ಇವನ ಮನಸ್ಸು ಇರ್ಬೇಕಲ್ಲ. ಅದಕ್ಕೆ ಇದಕ್ಕೊಂದು ಏನಾದ್ರೂ ಉಪಾಯ ಮಾಡಬೇಕು. ಮಂದಿ ಬರೋದಂತೂ ತಪ್ಪುದಿಲ್ಲ. ಅಂದ ಮೇಲೆ ಕಾಲ ಬದಲಾದಂಗ ವ್ಯಕ್ತಿಗಳು ಬದಲಾಗ್ಯಾರ ಅಂತ ಅಂದ್ರ ಅನುವಲ್ರಕ್ಕ, ಇವತ್ತಿನಿಂದ ಈ ಮನಿನ ಖಾನಾವಳಿ ಮಾಡಿಬಿಡೋಣ ಅಂತ ಮಲ್ಲಪ್ಪ ಹೆಂಡತಿ ಹೇಳಿದೆ. ಹೆಂಗೋ ಮಂದಿ ಬರ್ತೈತಿ, ಬಂದ ಮಂದಿಗೆ ಆಯ್ತು, ಅವರು ಗಂಗಯ್ಯನವ್ರು ಹೇಳಿದಂಗ ಅನ್ನದಾನ ದಾಸೋಹ ಮಾಡಿದಂಗೋ ಆತು, ನಮ್ಮ ತೇಜೂರಿ ತುಂಬಿದಂಗೋ ಆತು ಅಂತ ಹೇಳಿ ಮಲ್ಲಪ್ಪ ಹೆಂಡತಿಗೆ ಹೇಳಿ ಒಪ್ಸಿದೆ. ಗೋಧಿ ಹುಗ್ಗಿ ಗಂಗಯ್ಯನವ್ರದ್ದು ಭವ್ಯವಾದಂತಹ ಅರಮನೆ ಅಂತಹ ಮನೆತನ ಅದರ ಬಾಗಲ್ದಾಗ
ಲಿಂಗಾಯತರ ಖಾನಾವಳಿ ಅಂತ ದೊಡ್ಡ ಬೋರ್ಡ್ ಹಾಕಿದ ಮಲ್ಲಪ್ಪ. ಮಠ ಹೋಗಿ ಮನಿ ಆತು, ಮನಿ ಹೋಗಿ ಖಾನಾವಳಿ ಆತು. ಜನ ಹಂಗೆ ಬರೋರೆ ಆಯ್ತು. ಬದಲಾದ ಪರಿಸ್ಥಿತಿಗೆ ಜನರು ಹೊಂದ್ಕೊಂಡ್ರು. ದೊಡ್ಡ ಮನಿ ಎಷ್ಟು ಬೇಕಷ್ಟು ಕೋಲಿ ಇದ್ದು ಮನಿಯೊಳಗ. ಖಾನಾವಳಿನೂ ಮಾಡಿದ್ದ, ಊಟಕ್ಕೆ ಕೊಡ್ತಿದ್ದ, ಇರ್ತೀನಿ ಅನ್ನೋರ್ಗೆ ಅಲ್ಲೇ ಕೂಲಿ ಕೊಡ್ತಿದ್ದ. ಕೂಲಿ ಬಾಡಿಗೆ ಬರ್ತಿತ್ತು, ಮ್ಯಾಗ ಊಟ ಮಾಡಿದ್ರು ರೊಕ್ಕ ಬರ್ತಿತ್ತು. ಹೊಲದ್ದು ಬೆಳೆದ ಬರೋರು ಯಾತ್ತ ಬೇಕತ್ತ ಬೆಳೆದ ಬಂದು ಬೀಳ್ತಿತ್ತು. ಮಲ್ಲಪ್ಪನ ಹಿಡಿದವ್ರ ಯಾರಿಲ್ಲ. ಏನಿದ್ರ ಅವನ ಕಣ್ಯಾಗ ಬರೇ ಒಂದೇ ಗುಂಗ್ ರೊಕ್ಕ 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 ರೊಕ್ಕ. ರೊಕ್ಕದ ಮುಂದೆ ಮಲ್ಲಪ್ಪಗ ಏನೇನೋ ಕಾಣತಿದ್ದಿಲ್ಲ, ಎದಕ್ಕೂ ಕಿಮ್ಮತ್ತಿದ್ದಿಲ್ಲ. ಇಷ್ಟರ ಮಟ್ಟಿಗೆ ಆಸೆ ಭೂತ ದೇಹದೊಳಗೆ ಹೊಕ್ಕೊಂತ. ಹಂಗ ಇಲ್ಲಿ ದುರಾಸೆ ಒಂದು ಮಲ್ಲಪ್ಪಗ ಕಾಡಾಕೈತಿ. ಖಾನಾವಳಿಗೆ ಊಟಕ್ಕೆ ಬರೋ ಜನ ಮುತ್ತು ರತ್ನದ ವ್ಯಾಪಾರಕ್ಕೆ ಬರ್ತಿದ್ರು. ಅವರಂತೆ ಸಾಕಷ್ಟು ದುಡ್ಡು ಇರ್ತಿತ್ತು. ಕೊರಳು ತುಂಬ ಸರ, ಕೈ ತುಂಬ ಉಂಗ್ರ. ಇವನ್ನ ನೋಡಿ 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 ಮಲ್ಲಪ್ಪನ ತಲೆ ತಿರುಗಾಕತ್ತಿ. ಏನಾರ ಮಾಡ್ಬೇಕು, ನಾ ಇನ್ನ ಶ್ರೀಮಂತ ಆಗ್ಬೇಕು ಅನ್ನೋ ಹುಚ್ಚ ಆಸೆ ಮನಸ್ಸಿನಾಗ ಹೊಕ್ಕು ಕೆಟ್ಟ ಯೋಚನೆ ಕಡೆಗೆ ದಾರಿ ತೋರ್ಸಾಕೈತಿ. ಗಂಡ ಹೆಂಡತಿ ಕೂಡಿ ಮಾತಾಡ್ಕೊಂಡು, ಹೆಂಡತಿ ಎಷ್ಟು ಹೇಳಿದ್ರೂ ಮಲ್ಲಪ್ಪ ಕೇಳಾಕ ತಯಾರಾಗ್ಲಿಲ್ಲ. ಒಂದು ದಿನ ದೂರದ ದೇಶದ ವ್ಯಾಪಾರಿ ಒಬ್ಬ ಊಟಕ್ಕೆ ಬಂದಿದ್ದ. ಕೈಯಾಗ ವಜ್ರದ ಹಳ್ಳು ಪಕ 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 ಹೊಳೆಯದು. ಅದ್ರ ಮ್ಯಾಗ ಕಣ್ಣು ಬಿತ್ತು ಮಲ್ಲಪ್ಪಂದು. ಅಲ್ಲೇ ಇರಾಕ ಒಂದು ಕೋಲಿ ತಗೊಂಡಿದ್ದ. ಅವಂಗೊಂದು ಕೋಲಿ ಕೊಟ್ಟ ಇರಾಕ. ರಾತ್ರಿ ಮಲಿಗೆ ನಿದ್ದೆ ಮಾಡ ಹೊತ್ನ್ಯಾಗ ಆಸೆದ ಭೂತ ಎಚ್ಚರ ಮಾಡಿತು ಮಲ್ಲಪ್ಪನ. ಯಾಕೆ ಎದ್ದು ಕುಂತು ಹಿಂದೆ ಮುಂದೆ ಏನು ವಿಚಾರ ಮಾಡ್ಲಿಲ್ಲ. ಬರ ಎತ್ತಿನ ಮನೆಗೆ ಹೋದದ್ದು ದೊಡ್ಡದೊಂದು ಚಪಗೊಡ್ಲಿ ಕೈಯಾಗಿ ತಗೊಂಡ್ಬಂದ. ತಿಳಿತೇನೋ ನಿಂತ ತಲೆ ಮ್ಯಾಗ ಕಾಲಿಟ್ಟವನ ಒಂದು ಹೊಡ್ತಾ ಎರಡು ತುಂಡು ರುಂಡ ಮುಂಡ ಬೇರೆ ಆಗಂಗ್ ಹೊಡೆದು ಆ ವ್ಯಾಪಾರಿನ ಕೊಂದುಬಿಟ್ಟ. ಅವನು ಕೊಳ್ಳಾಗಿದ್ದ ಬಂಗಾರದ ಸರ, ಕೈಯಾಗಿದ್ದು ಉಂಗ್ರ ತಕ್ಕೊಂಡ. ದೊಡ್ಡ ಮನೆ ಹಿತ್ಲ, ಯಾರಿಗೆ ಗೊತ್ತಾಗ್ಬೇಕು ಅಂತ ರಾತ್ರಿನ್ಯಾಗ ತೆಗ್ಗ ತೆಗೆದದ್ದು ಅವನು ಹುಗುದ ಕಲಿ ಯಾನದು ಅಂತ ಯಾರ ಕೇಳಿಗ್ಯಾರ ಬಾ ಅಂತ ಹೇಳಿ ಆ ಕಡೆ ಬೆಳೆದದ್ದೊಂದು ಗುಲಾಬಿ ಗಿಡ ತಗೊಂಡ್ಬಂದು ನೆಟ್ಟು. ಉಂಗ್ರ ಸರ ತೆಜುರ್ಯಾಗ ನಗುತ್ತಿದ್ದು. ಅದನ್ನು ನೋಡ್ಕೊಂತ ಮಲ್ಲಪ್ಪ ಕುಲು 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 ನಕ್ಕೊಂತ ಕುಂತಿದ್ದ. ಕತಿ ಇಲ್ಲಿಗೆ ನಿಂದಿರ್ಲಿಲ್ಲ. ಹಿಂಗ ನಡೀತು. ಎಷ್ಟೋ ಜನ ದೂರ ದೇಶದಿಂದ ವ್ಯಾಪಾರಿಗಳು ಬರಬೇಕು, ಅಪರಿಚಿತರು ಇದ್ರು ಅಂದ್ರೆ ಏನಾದ್ರೂ ಹೊಂಚ ಹಾಕಿ ಹೊಡಿಬೇಕು ಅನ್ನೋಂಥ ಆಸೆ ಮಲ್ಲಪ್ಪನ ಕಣ್ಣಾಗ ಕುಣಿಯಾಕ ಹತ್ತಿತ್ತು. ಹೆಂಡತಿ ಮಾತಂತೂ ಕೇಳಕ್ ತಯಾರಿದ್ದಿಲ್ಲ. ಇಷ್ಟಾಗಿ ಎಷ್ಟು ಜನರನ್ನ ಈ ರೀತಿ ಅವ ಒಂದನು ಯಾರಿಗೂ ಲೆಕ್ಕಿಲ್ಲ. ಮನಿ ಹಿತ್ತಲ್ದಾಗ ನೋಡಿಬಿಟ್ರೆ ಗುಲಾಬಿ ತೋಟ. ಏನ್ ಚಂದ ಮಲ್ಲಪ್ಪನವರಿಗೆ, ಎಷ್ಟಾರ ಪ್ರೀತಿ ಇರ್ಬೇಕು ಗುಲಾಬಿ ಮೇಲೆ ಅಂತ ನೋಡಿದ ಜನ ಅನ್ಬೇಕು. ಆದ್ರೆ ಮನೆ ಹಿತ್ತಲ್ದನ ಒಂದೊಂದು ಗುಲಾಬಿ ಗಿಡ ಒಂದೊಂದು ಕರ್ಮದ ಕಥೆ ಹೇಳ್ತಿದ್ದು. ಆ ಗಿಡಕ್ಕೇನಾರ ಮಾತಾಡಕ್ ಬರ್ತಿದ್ರೆ ಒಂದೊಂದು ಗಿಡ ಒಂದೊಂದು ಕಥೆ ಹೇಳ್ತಿದ್ವು, ಒಂದೊಂದು ಗಿಡ ಒಂದೊಂದು ಕಥೆ ಹೇಳ್ತಿದ್ವು. ಹಂಗ ಮಲ್ಲಪ್ಪನ ಹಿತ್ಲ ಗುಲಾಬಿ ತೋಟದಿಂದ ತುಂಬಿಬಿಡ್ತು. ಹಿತ್ತಲ್ದಾಗ ಗುಲಾಬಿ ಗಿಡ ತುಂಬ್ಯಾವ. ತೆಜೂರಿ ಒಳಗ ವಜ್ರ ವೈಡೂರ್ಯ ಬಂಗಾರ ತುಂಬಿತ್ತು. ಮಲ್ಲಪ್ಪ ಕೋಟ್ಯಾಧೀಶ. ಈ ಕಡೆ ಗಂಗಯ್ಯನವರು ಊರು ಬಿಟ್ಟು ಬಂದು ಸ್ವತಂತ್ರವಾಗಿ ಮತ್ತೊಂದು ಉದ್ಯೋಗ ಪ್ರಾರಂಭ ಮಾಡಿದ್ರು. ಧರ್ಮದಂತ ನಡೆದದ್ದು ಪುಣ್ಯಾತ್ಮ ಆತ. ಆ ಉದ್ಯೋಗ ಆತನ ಕೈ ಬಿಡ್ಲಿಲ್ಲ. ಮತ್ತೆ ಆಗರ್ಭ ಶ್ರೀಮಂತಿಕೆ ಗಂಗಯ್ಯನವ್ರನ್ನ ಹುಡುಕೊಂಡು ಬಂತು. ಅವ್ರ ಮಗ ಹುಣಿವಿ ಚಂದ್ರ ಬೆಳೆದಂಗ ಬೆಳೆದ. 24 ವರ್ಷಗಳನ್ನ ದಾಟಿ 25 ಮುಟ್ಟಿಲ್ಲ, 24 ಬಿಟ್ಟಿಲ್ಲ, ಚಿಗುರು ಮೀಸಿ ಗಂಡು. ಏನ ಮಗ ಚಲುವಿಕೆ ನೋಡ್ಬೇಕ ಒಂದು ಏರ ಹರೆ ಅಂಥ ಮಗ ಗುಣವಂತನಾಗಿ ಬೆಳೆಸಿಬಿಟ್ಟಿದ್ರು. ನ್ಯಾಯ ನೀತಿ ಧರ್ಮ ಆ ಮಗನಿಗೆ ಕಲಿಸಿಕೊಟ್ಟಿದ್ರು. ವಚನಗಳ ನವ ಕಂಠಪಾಠ ಆ ಮಗನ ಬಾಯಾಗಿಂದ ಬರ್ಬೇಕು. ಹಂಗ ಇಷ್ಟು ಸುಸಂಸ್ಕೃತನನ್ನಾಗಿ ಆ ಮಗನ ಬೆಳೆಸಿದ್ರು. ಆ ಮಗನ ಭಾಗ್ಯದ ಮುಂದೆ ಇನ್ಯಾರ ಭಾಗ್ಯನೂ ಇದ್ದಿಲ್ಲ. ಗಂಡ ಹೆಂಡತಿಗೆ ಹೆಚ್ಚಿಂದ ಇನ್ನೇನು ಬೇಕು. ಆತು ನಮಗೂ ವಯಸ್ಸು ಹಾಕುಂತ ಬಂತು. ಮಗ ಬೆಳೆದ ದೊಡ್ಡವಾಗ್ಯಾನ. ಇವರ ಹಡದ ತಾಯಿ ತಂದೆ ಅನ್ನೋದನ್ನ ಬಿಟ್ರೆ ಬೇರೆ ಆ ಮಗ ಏನೋ ಗೊತ್ತಿದ್ದಿಲ್ಲ. ಹಂಗಿಟ್ಟಿದ್ರು ಅವ್ರು. ಸಣ್ಣ ಕೂಸಿದ್ದಾಗ ತಗೊಂಡು ಹೋಗ್ಬಿಟ್ಟಿದ್ರು. ಯಾರ ತಂದೆ ಯಾರ ತಾಯಿ ಆ ಮಗ್ಗ ವಿಚಾರ ಮಾಡೋದಕ್ಕೂ ಕೂಡ ಆಸ್ಪದ ಇರ್ಲಾರ್ದಂಗ ಅಷ್ಟು ಪ್ರೀತಿಯಿಂದ ಆ ತಾಯಿ ತಂದೆ ಆ ಮಗನ ಬೆಳೆಸಿದ್ರು. ಅದಕ್ಕಿಬ್ರು ಕುಂತ ಏನಂದ್ರು, ಈ ಮಗನಿಗಿನ್ನು ಮದುವೆ ಮಾಡಿಬಿಡನು, ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗ್ದಂಗ ಆಕತಿ ಅಂತ ಹೇಳಿ ಅವ್ರು ವಿಚಾರ ಮಾಡಿದ್ರು. ವಿಚಾರ ಮಾಡಿ ಇನ್ನು ಕನ್ನೆ ಎಲ್ಲಿ ಹುಡುಕ್ಬೇಕು, ಹೆಂಗೂ ತಂಗಿ ಮಗಳದಾಳ, ತಂಗಿಯ ಮಗಳನ್ನ ಮನೆ ತುಂಬಿಸ್ಕೊಂಬಿಡನು ಸೊಸಿ ಅಂತ ಹೇಳಿ. ಯಾರದ ಏನೋ ಮನೆ ಅನ್ನಂಗ ನಮ್ಮ ತಂಗಿಗೂ ಅನಿಸೋದಿಲ್ಲ. ಮನೆಗೆ ಬಂದ ಸೊಸಿ ಹೊಸದಾಗಿದ್ದಕ್ಕಿ, ಮನೆಗೆ ಬಂದ ಸೊಸಿ ಹೊಸಮಾನಗಿತ್ತಿ ಅಂತ ನಮಗೂ ಅನಿಸೋದಿಲ್ಲ. ನಮ್ಮ ಮಗ ನಮ್ಮ ಕಣ್ಣು ಮುಂದಿರ್ತಾನೆ. ಇದಕ್ಕಿಂತ ದೇವ್ರು ಇನ್ನೇನು ಕುಡಿಸ್ಕೊಡ್ಬೇಕು
ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಂಡು ತಂಗಿ ಊರಿಗೆ ಹೋಗಿ ತಂಗಿನ ಕನ್ಯಾ ಕೇಳ್ತಾರೆ. ಎಣ್ಣ ನಿನ್ನಂಥವನ ಮಗ್ಗ ಕೊಡ್ಲಾರ್ದ ಇನ್ಯಾರಿಗೆ ಕೊಡ್ಲೆಪ್ಪ ಯಪ್ಪ ನಾನು ಅಂದಕ್ಕೆ. ಅದಕ್ಕಿಂತ ಭಾಗ್ಯ ನನಗಿನ್ನೇನೈತಿ, ನನ್ನ ಮಗಳು ಕೊಟ್ಟೆ ಅಂತ ಆ ತಾಯಿನೂ ಒಪ್ಕೊಂಡ್ಬಿಟ್ಲು. ತಾಯಿನೂ ಒಪ್ಕೊಂಡ್ಲು. ಅವತ್ತು ನಿಶ್ಚಯೀಕರಣ ಮಾಡಿನೂ ಬಿಟ್ರು, ಮದುವೆ ಗೊತ್ತು ಮಾಡಿನೂ ಬಿಟ್ರು, ಮದುವೆ ಪತ್ರ ಕಟ್ಸಿನೂ ಬಿಟ್ರು. ಮಗನ ಕರೆದ ಗಂಗಯ್ಯನವ್ರು ಹೇಳಿದ್ರು, ನೋಡ್ತಮ್ಮ ನಿನ್ನ ಗೆಳೆಯರು ಯಾರ್ಯಾರು ಅದಾರ ಅಷ್ಟರಿಗೆ ಮದುವೆ ಪತ್ರ ಕಳಿಸಪ್ಪ, ಬೀಗರು ಬಿಜ್ರು ಎಲ್ಲಾರ್ಗಿ ಕಳಿಸೋ ವ್ಯವಸ್ಥೆ ನಾ ಮಾಡಿಬಿಟ್ಟಿನಿ. ಆದ್ರೆ ಒಂದು ದೊಡ್ಡ ಜವಾಬ್ದಾರಿ ನಿನ್ನ ಮ್ಯಾಗ ಐತವ ತಮ್ಮ, ಆ ಜವಾಬ್ದಾರಿ ನೀನೇ ಹೊರಬೇಕು ಅಂತ. ಏನಪ್ಪ ಅಂದ. ಏನಿಲ್ಲಪ್ಪ, ಕನಕಾಪುರದೊಳಗೆ ನನಗೆ ಬೇಕಾದೊಂದು ಮನೆತನ ಐತಿ, ನನಗೆ ಅವ್ರು ಭಾಳ ಬೇಕಾದವ್ರು ತಮ್ಮ. ಸಣ್ಣಂದಿರ್ತ ನಾವು ಅವರು ಭಾಳ ಕೂಡಿ ನಡ್ಕೊಂಡು ಬಂದವ್ರು. ಆದ್ರೆ ಏನು ಮಾಡಬೇಕು, ದೂರ ಆಗಿಬಿಟ್ಟಿವಿ. ಅದಕ್ಕೆ ನೀನು ಸ್ವತಃ ಕನಕಾಪುರಕ್ಕೆ ಹೋಗಿ ನಿನ್ನ ಮದುವೆ ಆಮಂತ್ರಣ ಅವರಿಗೆ ಕೊಟ್ಟು ಬರಬೇಕು ಅಂದ. ಯಪ್ಪ ಕನಕಾಪುರ ಅಂದ್ರೆ ಎಲ್ಲಿ ಐತಿ ಅದು ಅಂದ. ತಮ್ಮ ಹುಬ್ಬಳ್ಳಿಗೆ ಹೋಗು, ಅಲ್ಲಿ ಹೋಗಿ ಲಕ್ಷ್ಮೇಶ್ವರ ಬಸ್ ಅಂತ ಕೇಳು, ಲಕ್ಷ್ಮೇಶ್ವರ ಕೇಳಿದ್ ಬಿಟ್ರೆ ಸಿಗ್ಲಿಗೆ ಹೋಗೋ ದಾರ್ಯಾಗ ಕನಕಾಪುರ ಹತ್ತೈತೆಪ್ಪ. ಕನಕಾಪುರಕ್ಕೆ ಹೋಗಿ ಹಿರೇಮಠ ಗಂಗಯ್ಯನವ್ರ ಮನೆ ಅಂತ ಕೇಳು, ಯಾರಾದರೂ ಹೇಳ್ತಾರೆ, ಅದ ಮನ್ಯಾಗ ಅವ್ರು ಇರ್ತಾರೆ. ಈ ಆಮಂತ್ರಣ ಕೊಟ್ಟು ಬರ್ಬೇಕಪ್ಪ ನೀನು ಅಂತ ಮಗನಿಗೆ ಹೇಳಿ ಒಪ್ಸಿದ್ರು. ಅವರು ನಿನ್ನ ಹಡದ ತಾಯಿ ತಂದೆ ಅಂತ ಅಪ್ಪಿದಪ್ಪಿ ಕೂಡ ಗಂಗಯ್ಯನವ್ರ ಮಗ್ಗ ಹೇಳಿಲ್ಲ. ದೈವೇಚ್ಛೆ ಮುಂದೆ ಹೆಂಗಾಕತ್ ಹೆಂಗ ಆಗಲಿ, ಆದ್ರೆ ತಾನಾಗೆ ಗೊತ್ತಾದ್ರಾಗ್ಲಿ, ನಾವಾಗೆ ಹೇಳೋದು ಬೇಡ ಅಂತ ಅವರ ನಿರ್ಣಯ ಮಾಡ್ಕೊಂಡು ಬಿಟ್ಟಿದ್ರು. ಆಯ್ತು ಚಲುವ ಚಂದ್ರಾಮ ಆ ಮಗ ತಾಯಿ ತಂದೆ ಆಜ್ಞೆ ತಲೆ ಮ್ಯಾಗ ಹೊತ್ತು ಮದ್ವಿ ಪತ್ರ ತಗೊಂಡು ಸರ್ವತ್ನ್ಯಾಗ ಬಂದು ಕನಕಾಪುರಕ್ಕೆ ಇಳಿತಾ ಹುಡುಗ. ಊರಿಗೆ ಬಂದಾನ. ಸರ್ವತ್ತು ಯಾರ್ಯಾರ ಎಚ್ಚರಲ್ಲ ಸಬ್ಬನ ಮಕ್ಕೊಂಡು ಇಡೀ ಊರಿಗೂರ ಸಬ್ಬನ ಮಕ್ಕೊಂಡು ನಿದ್ದೆ ಮಾಡಕತ್ತೈತಿ. ಒವ್ವವ್ ಅಂತ ನಾಯಿ ಕೂಗಾಕತ್ತೇವ. ಹೊಸದಾಗಿ ಬಂದವ್ರು ನೋಡೋಣ ಮತ್ತೊಂದು ಜೋರು ಮಾಡಿ ಕೂಗಾಕತ್ತಿದ್ವು. ಅರೇ ಜಾಗ ಈ ಹುಡುಗ ಏನು ತಿಳಿದಂಗಾತು, ಇದರಿಗೇನ ದೊಡ್ಡದು ದೀಪ ಕಂಡಂಗಾಕಿತ್ತು. ಓಡಿ ಆ ಮನೆಗೆ ಹೋಗ್ಬಿಟ್ಟೆ. ಅಲ್ಲಿ ಮಲ್ಲಪ್ಪ ಮಲ್ಲವ್ವ ಮಾತಾಡ್ಕೊಂತ ಕುಂತಿದ್ರು. ಯಾಕ್ರಪ್ಪ ಯಾರು ನೀವು ಏನು ಅಂತ. ಇಲ್ಲ ನಾವು ಯಾತ್ರಿಕರು, ಅವ್ರ ಮುಂದೆ ಯಾಕೆ ಇಲ್ಲದ ಕತೆ ಹೇಳಕ್ ಹೋಗ್ಬೇಕು ಅಂತ ಹೇಳಿ ನಾವು ವ್ಯಾಪಾರಕ್ಕೆ ಬಂದೀವಿ, ನಾವು ಯಾತ್ರಿಕರು ಅಂತ ಹೇಳಿದೆ. ಆಯ್ತು ಈ ಮನೆಯೊಳಗ ಎಲ್ಲ ವ್ಯವಸ್ಥೆ ಐತಿ, ಬೇಕಂದ್ರೆ ನೀವು ಇಲ್ಲಿ ಇರ್ಬೋದು ಅಂತ ಅವ್ರು ಹೇಳಿದ್ರು. ನಾನು ಹಸು ಭಾಳ ಆಗ್ಯದ, ನನಗೆ ಏನಾದರೂ ಉಣ್ಣಾಕ್ ಸಿಗ್ತದನ್ರಿ. ಇಷ್ಟೊತ್ನ್ಯಾಗ ಉಣ್ಣಾಕಿನ ಎಲ್ಲಿಂದ ತರಬೇಕಮ್ಮ, ಆದರೂ ಯಾಕೆ ಏನ ಕೇಳ್ತಿದಿ, ಒಂದು ಸ್ವಲ್ಪ ಹೊತ್ತು ಕೂತಿರಪ್ಪ, ಆಟತ್ನ್ಯಾಗ ಅಟ್ಟು ಅನ್ನ ಸಾರ ಮಾಡಿ ನೀಡಿಬಿಡ್ತೀವಿ ಅಂತ. ಹುಡುಗ ಒಂದು ಕಟ್ಟಿ ಮ್ಯಾಗ ಕುಂತ. ಒಳಗೆ ಮಲ್ಲವ್ವ ಅಡಿಗೆ ಮಾಡಕ್ಕೆ ಎದ್ದು ಹೋದ್ಲು. ಮಲ್ಲಪ್ಪ ಮಾತಿಗೆ ಹಚ್ಚಿದ. ಆ ಹುಡುಗನ್ ನೋಡಕ್ ಹತ್ತಿ ಬಿಟ್ರೆ ಅವನ್ನ ನೋಡಂಗ ಅನಿಸ್ತಿತ್ತು. ಏನ ಚಲುವಿಕೆ ಅದು ಅಂತ. ಹರಿಯದ ಹುಡುಗ, ಏರು ಹರಿಯದ ಹುಡುಗ, ಕೆಂಪು ಬಣ್ಣದ ಹುಡುಗ, ಗಿಣಿ ಅಂತ ಮೂಗು, ಏನೇ ಚಲುವ ಚಿಗುರು ಮೀಸಿ. ಆ ಹುಡುಗನ್ನ ನೋಡ್ಕೊಂತ ಕೊಳ್ಳಿನ ಕಡೆಗೆ ನೋಡಿದ. ಸೇದೆ ಹಗ್ಗಾಗಿತ್ತು, ಬಂಗಾರದ ಚೈನ ಕೊಳ್ಳಾಗ ಜೋತಾಡ್ತಿತ್ತು. ಬರೇ ಆ ಚೈನದೊಳಗೆ ಹಾಕಿದ ಪದಕ್ಕೊಂದು ತೊಲಿ ಮ್ಯಾಗಿತ್ತ. ಏನು ಕೈ ತುಂಬ ಉಂಗ್ರ ಹಾಕೊಂಡೈತಿ ಹುಡುಗ, ಕೊಳ್ಳಾಗ ಚೈನ್ ಹಾಕೊಂಡತಿ. ಬಾಯಾಗ ನೀರು ಊರಾಕ್ ಹತ್ತಿದು ಮಲ್ಲಪ್ಪಗ. ಮಲ್ಲಪ್ಪನ ದೇಹದೊಳಗ ದೆವ್ವ ಕುಣ್ಯಾಕ್ ಹತ್ತು. ಊಟ ಮಾಡಿಸಬೇಕು, ಹುಡುಗನ ಮಲಗಿಸಬೇಕು, ಚಪ್ಪ ಕೊಡ್ಲಿ ಹಾಕಬೇಕು, ಕೊಳ್ಳಾನ ಸೇದಿ ಹಗ್ಗದಂತ ಚೈನ್ ಸರ ನನ್ನ ಕೊಳ್ಳಾಗ ನಗಬೇಕು ಅಂದ ಮಲ್ಲಪ್ಪ. ಎದುರಿಗೆ ಕುಂತಾವ. ತನ್ನ ಮಗ ಅನ್ನೋದು ತಿಳಿಲಿಲ್ಲ. ದುರಾಸೆ ಅನ್ನೋದು ಏನು ಮಾಡಿಸ್ತತಿ ಅಂತಂದ್ರ, ಮಗ ಯಾರೋ ತಂದೆ ಯಾರೋ ತಾಯಿ ಯಾರೋ ಒಬ್ಬರಿಗೆ ಸಂಬಂಧ ಇಲ್ಲ. ಆಸೆ ಅನ್ನೋದು ಹಡದ ಮಗನ ಹಡದ ತಂದಿ ಕೈಯಿಂದ ಕೊಲ್ಲಾಕ್ ಹಸ್ತೈತಿ, ಹಡದ ಮಗನ ಹಡದ ತಂದಿ ಕೈಯಿಂದ ಕೊಲ್ಲಾಕ್ ಹಸ್ತೈತಿ. ಹುಡುಗನ ಕೊಟ್ಟು ಮ್ಯಾಲಿನ ಮಾತಿಗೆ ಮಾತಾಡಕ್ ಹತ್ಯಾನ, ಒಳಗ ಭೂತ ಕುಣ್ಯಾಕ್ ಹತ್ತೈತಿ. ತಗೋ ಕೊಡ್ಲಿ ಹೊಡೆಯ ಹುಡುಗನ್ನ, ಹಾರ್ಸವನ ರುಂಡ. ಒಳಗಿನಿಂದ ಮಲ್ಲವ್ ಕರೆದ್ಲು, ಊಟಕ್ಕೆ ಕರ್ಕೊಂಡು ಬರ್ರಿ ಅಂತ. ತಾಯಿ ಕರಳು ಊಟಕ್ಕೆ ನೀಡ ಮುಂದೆ ಕೇಳಿಲ್ಲ, ಯಾರ ಯಪ್ಪ ನಿಮ್ಮ ಮಗ, ನಿನ್ನ ಮಗನವ ನಾನು ಅಂದ. ಅಂದ್ಲಕ್ಕೆ, ಅವ್ವ ನಿಮ್ಮಂಥವ್ರು ಇಷ್ಟೊತ್ನ್ಯಾಗ ಬಂದವರಿಗೆ ಅಡಿಗೆ ಮಾಡಿ ಊಟಕ್ಕೆ ಕೊಡ್ತೀರಿ ಅಂತಂದ್ರೆ ಹಡದ ತಾಯಿ ಅಲ್ದ ಮತ್ತಿನ್ಯಾರವ ನೀನು? ಹಡದ ತಾಯಿಗೆ ತಾಯಿ ಅಂತ ಅನ್ಬೇಕ. ನಿನ್ನಂಥ ತಾಯಿನ ನನ್ನ ಹಡದಾಳವ. ಯಪ್ಪ ನಿಮ್ಮಂಥ ಮಕ್ಕಳ ಎಲ್ಲಾರಿಗೆ ಇದ್ದು ಬಿಟ್ರ ಅಂಥ ಪುಣ್ಯ ಇನ್ಯಾರಿಗೆ ಇತ್ತು ಕಂದ. ಉಣ್ಣಪ್ಪ ಸಾವಕಾಶ ಉಣ್ಣು ಅಂತ ಆಕಿ ಪ್ರೀತಿಯಿಂದ ಊಟಕ್ಕೆ ಕೊಡ್ತಿದ್ಲು. ಆದ್ರ ದಳ 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 ಕಣ್ಣಾಗ ನೀರು ಇಳಿತಿದ್ದು. ಒಳಗೆ ಹೋಗಿ ಸೀರೆ ಸೆರಗಲಿ ಕಣ್ಣು ಒರೆಸ್ಕೊಂಡ್ರು. ಇಂಥ ಚಂದನ ಮಗ ಏರ್ ಹರಿಯದವ, ಕಾಮಣ್ಣಿದ್ದಂಗ ಅದನ. ಯಾವ ತಾಯಿ ತಂದೆ ಹಡ್ದಾರ ಏನ, ಇನ್ನೊಂದು ಗಳಿಗೆ ನನ್ನ ಗಂಡ ಕೊಡ್ಲಿ ತಗೊಂಡು ಕಡದು ಬಿಡ್ತಾನ. ನಮ್ಮ ಮನೆ ಹಿತ್ತಲ್ದಾಗ ಇನ್ನೊಂದು ಗುಲಾಬಿ ಗಿಡ ಎದ್ದು ನಿಲ್ತೈತಿ. ಇಂಥ ಕಂದನ್ನ ಇಂಥ ಕಟಗ ಕೈಯಾರೆ ಕಡಿತಾನ ಅಂತಂದ್ರೆ ನನ್ನ ಮಾತು ಯಾರು ಕೇಳಬೇಕು? ಈ ಕಡೆ ಮಲ್ಲಪ್ಪ ಊಟ ಆದ ಮಗನ ಕರ್ಕೊಂಡು ಹೋಗಿ ದೊಡ್ಡದೊಂದು ಕೋಲಿ ತೋರಿಸ್ತ.
ಚಪ್ರಗಾಲಿನ ಮಂಚ ಹಾಸಿತ್ತು, ಮಂಚದ ಮೇಲೆ ಕೈ ತೋರಿಸಿ ಮಲ್ಕೊಂಡು ಬಿಡ್ರಿ. ದೆವ್ವದ ಮನ್ಯಾಗ ಹುಡುಗ ನಿದ್ದೆ ಮಾಡಾಕೈತಿ. ಜೋರು ನಿದ್ದೆ ಎತ್ತೈತಿ. ನಿದ್ದ್ಯಾಗ ತಂದಿಲ್ಲ, ತಾಯಿಲ್ಲ, ಮದುವಿಲ್ಲ, ವ್ಯಾಪಾರ ಇಲ್ಲ, ಏನೇನೂ ಇಲ್ಲ. ಒಂದೇ ಸವನೆ ಆ ಕಂದ ನಿಶ್ಚಿಂತನಾಗಿ ನಿದ್ದೆ ಮಾಡಾಕೈತಿ. ಇಂಥ ಹೊತ್ತಿನೊಳಗ ಆಸೆ ಭೂತ ಜಾಗೃತ ಆತು. ಗ್ವಾಡಿ ಮ್ಯಾಗಿದ್ದ ಕೊಡ್ಲಿ ಕಡೆಗೆ ಮಲ್ಲಪ್ಪನ ಕೈ ಹೊತ್ತು ಕೊಡ್ಲಿ ತಂದ, ಕಾಲು ಮೆಟ್ಟಿದ, ರುಂಡಕ್ಕ ಕೊಡ್ಲಿ ತಗೊಂಡ ಹಾಕಿಬಿಟ್ಟ. ಶಿವಶಿವ 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 ರಕ್ತದ ಓಕಳೆ ಆಡಾಕಟ್ಟಿತ್ತು. ಇದ್ದ ಬಿಳೆ ಸುಣ್ಣದ ಗ್ವಾಡಿ ಕೆಪೋಗ ರಕ್ತ ರಂಜಿತ ಆಗಿ ಹೋಗ್ಬಿಡ್ತು. ಹಡದ ತಂದಿನ ತನ್ನ ಮಗನ ರುಂಡ ಹಾರಿಸಿದ ಅಂದ್ರ ದುರಾಸೆ ಅನ್ನೋದು ಮನುಷ್ಯನ ಯಾವ ಮಟ್ಟಕ್ಕೆ ಓದಿ ನಿಲ್ಲಿಸ್ತತಿ, ಯಾವ ಅಸಪತನಕ್ಕೆ ಓದಿ ನಿಲ್ಲಿಸ್ತತಿ ಅನ್ನೋದು ಯಾರು ಹೇಳ್ಬೇಕು? ತಂದೆ ಯಾರು, ತಾಯಿ ಯಾರು, ಮಗ ಯಾರು, ಅಪ್ಪ ಯಾರು? ಈ ಜೀವಕ್ಕೆ ಹುಟ್ಟಿ ಬಂದ ಮೇಲೆ ಜೀವಕ್ಕ ಬಂದರೆ ತಂದ್ಯಾರ ತಾಯಾರು, ಜೀವಕ್ಕ ಬಂದರ ಜೀವಕ್ಕ ಬಂದರ ತಂದ್ಯಾರ ತಾಯಾರೋ, ಮೈದುನರಾರೋ ಮಗನಾರೋ. ಹುಟ್ಟಿ ಬಂದ ಮೇಲೆ ಮಗ ಯಾರು, ತಂದ್ಯಾರು, ತಾಯಾರು, ಸೊಸೆ ಯಾರು, ಅಳಿಯ ಯಾರು, ಯಾರಿಗೆ ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಹಡದ ಮಗನ ಕೊಡ್ಲಿ ತಗೊಂಡು ಕತ್ತರಿಸಿ ಹಾಕಿಬಿಟ್ಟು ಮಲ್ಲಪ್ಪ, ಕತ್ತರಿಸಿ ಹಾಕಿಬಿಟ್ಟು. ಹಿತ್ತಲದೊಳಗ ಮತ್ತೊಂದು ತೆಗ್ಗು, ಹಿತ್ತಲದೊಳಗ ಮತ್ತೊಂದು ಹೆಣ, ಹೊಗದ ಮೇಲೆ ಮತ್ತೊಂದು ಗುಲಾಬಿ ಗಿಡ. ನಗ ಕಚ್ಚು ಮಲ್ಲಪ್ಪ ನೋಡಿ. ಮಲ್ಲಪ್ಪ, ದಿನದ ಕಥೆನ ಬ್ಯಾರೋ, ಇವತ್ತಿನ ಕಥೆ ಬ್ಯಾರೆ. ದಿನದ ಕಥೆನ ಬ್ಯಾರೋ, ಇವತ್ತಿನ ಕಥೆನೇ ಬ್ಯಾರೆ ಅಂತೆ ಗುಲಾಬಿ ಗಿಡ. ಮಲ್ಲಪ್ಪ ನೋಡಿ ನಗ ಹೋಯ್ತು. 4 ದಿವಸ ಹೋಯ್ತು, 8 ದಿವಸ ಹೋಯ್ತು, ಮಗ ಮನೆಗೆ ಬರಲಿಲ್ಲ. ಗೋಧಿ ಹುಗ್ಗಿ ಗಂಗಯ್ಯನವ್ರಿಗೆ ತಡೆಯಾಕಲಿಲ್ಲ. 2 ದಿನದಾಗ ಹೋಗಿ ಬಾ ಮಗನ ಅಂತ ಹೇಳಿದ್ರೆ ನನ್ನ ಮಗ ಯಾಕೆ ಬರಲಿಲ್ಲ? ಎಂದೆಂದು ಮಗನ ಬಿಟ್ಟು ಇದ್ದಿದ್ದಿಲ್ಲ. ಗೌರಮ್ಮ ಕೇಳಾಕ್ ಹತ್ತಿದ್ಲು, ಯಾಕ್ರಿ ಮಗನ ಕಳಿಸಿದ್ರಿ? ನೀವ ಹೋಗಿ ಬಂದಿದ್ರ ಹಾಕಿದ್ದಿಲ್ಲನು? ಅವ್ರ ಮಗನ್ನ ಅವರು ನೋಡ್ಲಿ, ಇವನ ನಿಮ್ಮ ಮಗ ಅಂತ ಮುಂದೆ ಒಂದು ದಿನ ನಾ ಹೇಳಿದಾಗ ಹಿಡಿಸಲಾರದ ಖುಷಿ ಅವ್ರಿಗೆ ಆಗ್ಲಿ ಅಂತ ನನ್ನ ಮಗನ್ನ ಕಳಿಸಿಕೊಟ್ಟೆ. ಊರ ದೇವಿ ದ್ಯಾಮವನ ದರ್ಶನನೂ ಮಾಡ್ಕೊಂಡು ಬರ್ಲಿ, ಆ ಊರಾಗ ಹುಟ್ಟಿದ ಮಗ ಅಂತ ನಾ ಕಳಿಸಿಕೊಟ್ಟೆ. ಇಲ್ಲ ಅಂದ್ರೆ ನಾ ಹೋಗಿದ್ದೆ. ಈಗರ ಏನಾಗೈತಿ ಹೇಳು, ನಡಿ ಇಬ್ರು ಕೂಡಿ ಕನಕಾಪುರಕ್ಕೆ ಹೋಗ್ಬಿಡೋಣ. ಅವ್ರಿಗೆ ಹೇಳ್ದಂಗ ಆತು, ಮಗ್ಗ ತಿಳಿಸ್ದಂಗ ಆತು, ಮಗನ ಕರ್ಕೊಂಡು ಬಂದಂಗ ಆತು. ನಡಿ ಹೋಗೋನು ಅಂತ ಗಂಗಯ್ಯನವರು ಗೌರಮ್ಮನ ಕರ್ಕೊಂಡು ಕನಕಾಪುರಕ್ಕೆ ಬಂದ್ರು. ದೂರದಿಂದ ನೋಡ್ತಾರ, ದೊಡ್ಡ ಹೆಸರಲ್ಲೇ ಬರೆದಿತ್ತು ಖಾನಾವಳಿ ಅಂತ. ಅಯ್ಯೋ ಶಿವನೇ, ನಾವಿದ್ದಾಗ ಈ ಪರಿಸ್ಥಿತಿ ಬಂತ ಹಿರೇಮಠದ ಮನೆತನಕ್ಕೆ. ಯಾಕೋ ಏನೋ ನೋವು ಅನಿಸ್ತು. ಮತ್ತಿದ್ರ ಮಲ್ಲಪ್ಪ ಯಾರಿಗಾರ ಕೊಟ್ಟ ಗಿಟ್ಟಾನೋ ಅಂತ ಅನಿಸಿಕೊಂಡು ಆ ಕಡೆ ಈ ಕಡೆ ನೋಡಿದ್ರಾಗ ಒಳಗ್ಲಿದ್ದ ಮಲ್ಲಪ್ಪನ ಹೊರಗೆ ಬಂದ. ಯಪ್ಪ ಬುದ್ಧಿ, ಯಾವಾಗ ಬಂದ್ರಿ ಅಪ್ಪನಾರ? ಯಾವಾಗ ಬಂದ್ರಿ ಸ್ವಾಮ್ಯಾರ? ಯಾವಾಗ ಬಂದ್ರಿ ಅಪ್ಪ? ಬರ್ರಿ ಬರ್ರಿ ಯವ್ವ ಗೌರಮ್ಮನಾರ, ನಿಮ್ ಪುಣ್ಯರೇ ಯವ್ವ, ಬರ್ರಿ ತಾಯಿ, ಬರ್ರಿ ತಾಯಿ. ಏ ನೋಡಿಲ್ಲೇ ಯಾರು ಬಂದಾರ, ನೀರ್ ತಗೊಂಡು ಬಾ ಅಂತ ಹೆಂಡತಿನ ಕೂಗಿ ಕರೆದ್ರು. ಕಾಲಿಗೆ ನೀರು ಕೊಟ್ರು, ಒಳಗ್ ಕರ್ಕೊಂಡೋಗಿ ಕುಂದ್ರಿಸಿ ಇಷ್ಟು ಖುಷಿಲಿಂದ ಮಾತಾಡಕ್ ಹತ್ತಿದ್ರು. ಯಪ್ಪ ನಿಮ್ಮ ಆಶೀರ್ವಾದ ನನಗೆ. ಏನು ಮನಿ ನನ್ನ ಮ್ಯಾಗ ಬಿಟ್ಟು ಹೋದ್ರಿ, ನನಗೆ ಇವತ್ತೇನೇನು ಕಡಿಮೆ ಮಾಡಿಲ್ಲ ಪರಮಾತ್ಮ. ಹೇಳಿ ತಡಿಲಾರ್ದ, ಯಪ್ಪ ನನ್ನ ಮಗ ಹೆಂಗದನ್ರಿ ಅಂತ ಹಡದ ತಾಯಿ ಕೇಳಿತು. ಮಲ್ಲಪ್ಪ ಬರೀ ಹೊಲದ ಸುದ್ದಿ, ಮನಿ ಸುದ್ದಿ, ಶ್ರೀಮಂತಿಕೆ ಸುದ್ದಿ ಹೇಳಾಕ ನಿಂತಿದ್ದ. ಹಡದ ಕರಳು ಕೇಳಿಲ್ಲ. ಮಲ್ಲವ್ ಮುಂದಕ್ಕೆ ಬಂದಕ್ಕೇನ, ಯಪ್ಪ ನನ್ನ ಮಗ ಹೆಂಗದನ್ರಿ, ಯಪ್ಪ ನನ್ನ ಮಗ ಹೆಂಗದನ್ರಿ ಅಂತ ಕೇಳಿದ್. ಯಾಕವ್ವ ಹಿಂಗ್ ಕೇಳ್ತಿದಿ? ನಿನ್ನ ಮಗನ ಕಳಿಸ್ಕೊಟ್ಟೆ 8 ದಿನ ಆತಲ್ವ ನಾನು. ಯಪ್ಪ ಇಲ್ಲಿ ಯಾರು ಬಂದಿಲ್ಲಪ್ಪ, ಇಲ್ಲಿ ಯಾರು ಬಂದಿಲ್ಲ ನನ್ನಪ್ಪ. ಕರ್ಕೊಂಡು ಬಂದು ಹೊರಗೆ ಏನಾರ ನಿಲ್ಲಿಸಿ ನಮ್ಮ ಕೂಟ ನೀವು ಹಿಂಗ ಸುಮ್ಮನೆ ಮಾತಾಡಕ್ ಹತ್ತೀರೇನ? ನಾ ಯಾಕೆ ಸುಳ್ಳು ಹೇಳಿ? 8 ದಿನ ಆತವ, ಮಗ್ಗ ಕನ್ಯಾ ನೋಡಿನಿ, ತಂಗಿ ಮಗಳ ಮನಿ ತುಂಬಿಸ್ಕೊಂತೀನಿ, ಮದುವೆ ಗೊತ್ತು ಮಾಡಿನವ, ಮದುವೆ ಆಮಂತ್ರಣ ಕೊಟ್ಟು ಬಾ ಅಂತ ಕಳಿಸ್ಕೊಟ್ಟಿನಲ್ಲ ತಾಯಿ. ಆದ ಸೋಮಾರನ ಬಂದ ನನ್ನ ಮಗ. ಬುದ್ಧೇ ಅಂದ ಮಲ್ಲಪ್ಪ. ಸೋಮಾರ ಬಂದಿದ್ದನ್ರೇ ಅಂದ. ಹೌದು, ಎತ್ರನ ಹುಡುಗ, ಕೆಂಪನ ಹುಡುಗ, ಉದ್ದು ಮೂಗಿನ ಹುಡುಗ. ಹಾ ಹೌದಪ್ಪ, ಉದ್ದು ಮೂಗಿನ ಹುಡುಗ,
ಸೇದಿ ಹಗ್ಗದಂತ ಚೈನ್ ಸರ ಕೊಳ್ಳ ಹಾಕೊಂಡಿದ್ದ, ಬೆರಳಿನ ತುಂಬ ಬಂಗಾರದ ಉಂಗ್ರ ಹಾಕೊಂಡಿದ್ದ. ಯಪ್ಪ, ಅದ ಹುಡುಗನ ಸತ್ತಿನ್ರಿ ಗಂಗಯ್ಯನವರ, ಸತ್ರು ಯಪ್ಪ, ಸತ್ಯ ಸ್ವಾಮ್ಯಾರ, ನನ್ನ ಮಗ ಸತ್ತನ್ರಿ, ನನ್ನ ಮಗನ್ ನಾರಾಕ್ ಒಂದೆ, ನನ್ನ ಮಗನ್ ನಾರಾಕ್ ಒಂದೋ ಯಪ್ಪ, ನನ್ನ ಮಗನ್ ನಾರಾಕ್ ಒಂದೆ. ಸ್ವಾಮಿಗಳು ಪಾದದ ಮೇಲೆ ಬಿದ್ದ ಮಲ್ಲಪ್ಪ. ಮಲ್ಲ ಅಂದ್ರೆ ಸ್ವಾಮಿಗಳು ಕೈ ಹಿಡಿದು ಕುತ್ತಿಗೆ ಎತ್ತಾರ ಮ್ಯಾಕ. ಎಲ್ಲಿ ಅದ ಮಲ್ಲಪ್ಪ? ಎದೆ ಹೊಡೆದು ಸತ್ತು ಹೋಗ್ಬಿಟ್ಟ. ಕರ್ಮ ಕಾಂಡ ಬದುಕಿನ ಉದ್ದಕ್ಕೂ ಮಾಡಿಕೊಂಡು ಬಂದದ್ದು ತನ್ನ ಕರಳು ಕುಡಿ ತನ್ನ ಕೈಯಾರೆ ಕತ್ತರಿಸ ಅನ್ನೋ ಸತ್ತು ಯಾವಾಗ ತಿಳಿತು ಎದೆ ಹೊಡ್ಕೊಂಡು ಸತ್ತು ಹೋಗಿಬಿಟ್ಟ. ಗಂಗಯ್ಯನವರ ಪಾದದ ಮ್ಯಾಗ ಬಿದ್ದ ಹೆಣ ಮ್ಯಾಕ್ ಹೇಳಿಲ್ಲ. ಮಲ್ಲವ ಅಂತ ಸ್ವಾಮಿಗಳು ತಿರುಗಿ ನೋಡ್ತಾರ, ಎಲ್ಲಿದಳ ಮಲ್ಲವ? ಕೆಳಗೆ ಬಿದ್ದು ಮೆಲ್ಲವ ಮ್ಯಾಕ್ ಹೇಳಿ ಬಿದ್ದ ಹೋಗ್ಬಿಟ್ಲು. ಹಡದ ತಾಯಿ ತಂದೆ ಮಗನ ಜೊತೆಗೆ ಸತ್ತು ಹೋಗ್ಬಿಟ್ರು. ಗಂಗಯ್ಯನವರಿಗೆ ದಿಕ್ಕು ತಿಳಿದಂಗಾದ. ಗೌರವನ ಕಣ್ಣಾಗ ದಳ 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 ನೀರು ಇಳಿಯಾಕತ್ತೇವು. ನಾನಂತೂ ಮಕ್ಕಳು ಹಡಿಲಿಲ್ಲ. ಪಡೆದ ಮಗ ಪಡೆದೈನು ನನ್ನ ಪಾಲಿಗೆ ಉಳಿಲಿಲ್ಲ ಅಂತ ಆ ತಾಯಿ ಬಿಕ್ಕಿ ಹೇಳಾಕತ್ತಿದ್ರು. ಗಂಗಯ್ಯನವರು ಗೌರಮ್ಮನ ಎಷ್ಟು ಸಮಾಧಾನ ಮಾಡಿದ್ರು ಗೌರಮ್ಮ ಕೇಳುವ. ಗಂಗಯ್ಯನವರಿಗೆ ದುಃಖ ಅಟ್ರಿಸಿ ಬಂದೈತಿ. ಇನ್ನು ತಾವು ನಿಂತ ಅಳಾಕ್ ಹತ್ತಿದ್ರ ಹೆಂಡತಿನೂ ನನ್ನ ಕೈ ಬಿಡ್ತಾಳಿಲ್ಲ ಅಂತ ಹೇಳಿ ಹೆಂಡತಿನ ತೆಕ್ಕ ಹಾಕೊಂಡು ಆಕೆಗೆ ಹೇಳ್ತಾರ, ಸಮಾಧಾನ ಮಾಡ್ತಾರ. ಅಳಬೇಡ, ಸತ್ತ ಮಗ ಹೊಳಿ ಬರೋದಿಲ್ಲ, ಏಳ ಮೇಲೆ ಅಂತ ಹೆಂಡತಿನ ಕರ್ಕೊಂಡು ದ್ಯಾಮವನು ಗುಡಿ ಮುಂದೆ ಬಿದ್ದು ಗೌರವ ಉಳ್ಳ್ಯಾಡ್ ಹೇಳ್ತಾಳ, ಯವ್ವ ನನಗೆ ಮಕ್ಕಳು ಕೊಡು ಅಂತ ನಿನ್ನಂತ್ಯಾಕೆ ಬೇಡಿಕೊಂಡು ನಾನು, ನನ್ನ ಪ್ರಾರ್ಥನೆ ನಿನ್ನ ಕೇಳಿಲ್ಲ, ನನಗೆ ಮಕ್ಕಳು ಸಮಾಧಾನ ಮಾಡ್ಕೊಂಡೆ. ನಾ ಹಡಿಲಿದ್ರು ದ್ಯಾಮವ್ ನನ್ನ ಉಡಿ ತುಂಬೇಳ, ಈ ಪಡದಪ್ಪ ನನ್ನಂತೆ ಕಳಿಸ್ಯಾಳ, ಪಡದೈನ ನನ್ನ ಮಗ ನೀನ ಕೊಟ್ಟ ಪ್ರಸಾದ ಅಂತ ತಿಳಿದಿದ್ನಲ್ಲ ತಾಯಿ, ನಾನು ನಿನ್ನ ಮನಸ್ಸಿಗೆ ಬರಲಿಲ್ಲನ ತಾಯಿ, ನಾ ಬಾಳೆ ಮಾಡಿದ್ದೆ. ಗಂಗಯ್ಯನವರು ಹೆಂಡತಿ ಕರ್ಕೊಂಡು ಹೊರಟು ಹೋಗ್ಬಿಟ್ರು. ಯಾವಾಗ ಈ ಊರಿನ ಋಣನ ನಮಗಿಲ್ಲ ಅಂತಂದ ಮೇಲೆ ಹಡದದ್ದು ಇಲ್ಲ, ಪಡೆದದ್ದು ಇಲ್ಲ, ಏನೂ ಇಲ್ಲ ಅಂದ್ಮ್ಯಾಗ ನಾವಿಲ್ಲಿ ಇರೋದ ಬೇಡ ಅಂತೇಳಿ ಊರು ಬಿಟ್ಟು ಹೊರಟು ಹೋಗ್ಬಿಟ್ರು. ಗಂಗಯ್ಯನವರು ಊರು ಬಿಟ್ಟು ಹೋದದ್ದು ಒಂದ ತಡ, ಎಲ್ಲಿತ್ತೋ ಏನೋ, ಎಲ್ಲಿಂದ ಬಂತೋ ಏನೋ, ಇಡೀ ಊರಿಗೆ ಪ್ಲೇಗ್ ರೋಗ ಹಬ್ಕೊಂಡ್ಬಿಡ್ತು. ಪಟ 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 ಕೋಳಿಗೆ ರೋಗ ಬಂದಂಗ ಒಂದೊಂದ ಸೆಟ್ಯಾಕ್ ಹತ್ತಿದ್ವು. ಮನೆ ಮನೆಗೆ ಹೆಣದ ರಾಶಿ ಬೀಳಾಕ್ ಹತ್ತಿದ್ವು. ಸತ್ತ ಬಿದ್ದ ಹೆಣ ಹುಗಿಯೋರ ದಿಕ್ಕಿಲ್ದಂಗಾತ. ಏನೋ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡದು ಹೆದರಿ ಊರು ಬಿಟ್ಟು ಹೋಗಿ ಸುತ್ತಮುತ್ತ ಹಳ್ಳ್ಯಾಗ ಸಿಗ್ಲಿ, ಉಳ್ಳಟ್ಟಿ, ಶಾಬಳ, ರಾಮಗಿರಿ, ಉಂಡಳ್ಳಿ, ದೊಡ್ಡೂರು, ಸೂರುಣಿಗೆ ಎಲ್ಲಿ ತಿಳಿದೈತೆ ತಿಳಿದಲ್ಲಿ ಹೋಗಿ ಅವರಲ್ಲಿ ವಸ್ತಿ ಬೆಳೆಯ ಇಡೀ ಊರಿಗೂರು ಖಾಲಿ ಆಗಿಬಿಡ್ತು. ವಜ್ರ ವೈಡೂರ್ಯದ ವ್ಯಾಪಾರಕ್ಕಾಗಿ ಜನ ಆ ಊರಿಗೆ ಬರ್ತಿತ್ತು. ಹಸುರು ಅನ್ನೋದು ಮೈ ಮುರಿತಿತ್ತು. ಎಲ್ಲಿ ನೋಡಿದಲ್ಲಿ ಸಮೃದ್ಧಿನ ಕಣ್ಣೊಳಗ ಕುಳಿತಿತ್ತು. ಅಂಥ ಕನಕಾಪುರ ಸ್ಮಶಾನ ಮೌನವನ್ನು ಆವರಿಸಿಕೊಂತು. ಅವತ್ತಿನಿಂದ ಊರು ಬಿಟ್ಟು ಜನ ತಿರುಗಿ ಆ ಊರಿಗೆ ಬರಲಿಲ್ಲ. ಅವತ್ತಿನ ಕಥೆಯಲ್ಲ, ಇವತ್ತಿಗೂ ಅಲ್ಲಿ ಊರೇ ಇಲ್ಲ. ಆಸೆ ಅನ್ನೋದು ಎಷ್ಟು ಕೆಟ್ಟ ಅಂದ್ರ ಆ ದುರಾಸೆ ಅನ್ನೋದು ಮನುಷ್ಯನ ಸರ್ವನಾಶಕ್ಕೆ ಕಾರಣ ಆಕತ್ತೆ ಅನ್ನೋದಕ್ಕೆ ಮಲ್ಲಪ್ಪನ ಉದಾಹರಣೆ. ಇಷ್ಟೆಲ್ಲ ನಡೆದಂತಹ ಈ ಕರ್ಮದ ಚರಿತ್ರಕ್ಕೆ ಸಾಕ್ಷಿ ಅನ್ನಂಗ ಕನಕಾಪುರದಾಗ ಇವತ್ತು ದ್ಯಾಮವ್ ಮಾತ್ರ ಒಬ್ಬಕ್ಕೆ ಗುಡಿಯಾಗ ಕೂತಾಳೆ. ಆದ್ರೆ ಇಷ್ಟೆಲ್ಲ ನಡೆದು ಹೋದ ಕತಿ ಈ ಊರು ಹಿಂಗಿತ್ತ, ಇದು ಒಂದು ಊರಿತ್ತ ಅಂತಂದ್ರ ಹೌದಿತ್ತು ಅಂತ ಹೇಳಾಕ್ ಕುಂತಾಳನ ನಂಗ ದ್ಯಾಮವ್ ಒಬ್ಬಕ್ಕೆ ಇವತ್ತು ಆ ಗುಡಿಯಾಗ ಕುಂತಾಳ. ದ್ಯಾಮವ್ ಒಬ್ಬಕ್ಕೆ ಇವತ್ತು ಮೂಕ ಸಾಕ್ಷಿಯಾಗಿ ಆ ಗುಡಿಯೊಳಗೆ